ಜ್ಞಾನ ಸಂಹಿತ ಮಾಸಪತ್ರಿಕೆ ಏಪ್ರಿಲ್ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 2258762322587625. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CS. ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2258762322587625. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಮೈಮನಗಳ ತಣಿವನ್ನೆಲ್ಲ ಬಸಿಯುವಂತಹ ಬಿಸಿಲ ಝಳ, ಜಾನುವಾರುಗಳ ಮೊರೆಯಲ್ಲಿ ಕಳವಳ ಮೂಡಿಸಿರುವ ಅಂತರ್ಜಲ, ನೀರಿನ ಕೊರತೆ ಮತ್ತು ಬಿಸಿಲ ಧಗೆಯ ನಡುವೆಯೂ ನಾವು ಉಳಿಸಿಕೊಳ್ಳಬೇಕಾಗಿದೆ ತುಟಿಗಳಲ್ಲಿ ನಗೆ, ಹೊರಹಾಕಬೇಕಾಗಿದೆ ಅಂತರಂಗದಲ್ಲಿನ ಹಗೆ. 1 ಏಪ್ರಿಲ್ ರಂಗೆ ದಿನದ ಹಿನ್ನೆಲೆಯಲ್ಲಿ ಸಹೃದಯರಾದ ನಾವೆಲ್ಲರೂ ಮುಖದ ಬಿಗುವನ್ನು ಕೊಂಚವಾದರೂ ಸಡಿಲಿಸಿ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ಮಂದಹಾಸವನ್ನು ಮುಖದ ಮೇಲೆ ಸದಾ ಹೊಂದಿರೋಣ. ಓ ನನ್ನ ಚೇತನ, ಆಗು ನಿನಗೆ ಕೇತನ ಎನ್ನುತ್ತಾ ನಗುವನ್ನು ಎಲ್ಲರಿಗೂ ಹಂಚುವ ಶಕ್ತಿ ನಮ್ಮೆಲ್ಲರಿಗೂ ಸದಾ ದೊರೆಯಲಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬಂತೆ ಹೊಸ ವೃಷವು ಎಲ್ಲರಲ್ಲೂ ಉತ್ಸಾಹವನ್ನು ತಂದಿದೆ. ಗಿಡ ಮರಗಳೆಲ್ಲವೂ ಚಿಗುರೊಡೆದು ಪ್ರಕೃತಿಯಲ್ಲಿನ ಉಲ್ಲಾಸ ತುಂಬಿದೆ. ಈ ಕ್ರೋಧಿ ಸಂವತ್ಸರವು ನಿಮ್ಮ ಮನೆಗಳಲ್ಲಿ ಸದಾ ನಗು ಸಂತೋಷವನ್ನು ತುಂಬಿರಲಿ. ತುಟಿಗಳನ್ನು ತೊರೆಯದಿರಲಿ ಮಂದಹಾಸ, ಎಲ್ಲೆಡೆ ಮಿನುಗಲಿ, ಎಲ್ಲರದಾಗಲಿ ಸುಹಾಸ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರು ವಾರಾಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ್ಮ. ಪರಿವಿಡಿ 1 ಚಿಂತನ್ ಕ್ಷಮಿಸುವ ಗುಣ, 2 ನುಡಿಮುತ್ತುಗಳು, 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ, 4 ನಗೆದ್ದಿನ ವಿಶೇಷ ನಗು ಮಿನುಗು, 5 ಹಾಸ್ಯಸ್ನಾನಾಯ ತಸ್ಮೈ ನಮಃ, 6 ಆಚರಣೆ ಮುಳ್ಳುಕಂಟಿ ರಾಶಿಯ ಮೇಲೆ ನೆಗೆತ್ತ ಕುಣಿತದ ಹರಕೆ,
7 ಕ್ರೀಡೇಶ ಹಬ್ಬ ಸಮೀರ್. ಈ ಕ್ರಿಕೆಟ್ ಶೂರನಿಗೆ ಕಾಲೇ ಕೈಗಳು. 8 ಆರೋಗ್ಯ ಬಿಸಿಲು. ಇರಲಿ ಆರೋಗ್ಯ ಕಾಳಜಿ. 9 ಸೌಂದರ್ಯ ಇರುತ್ತಿದೆ ಬಿಸಿಲು, ಸೊರಗುತ್ತಿದೆ ತ್ವಚೆ. 10 ಚಿಣ್ಣರ ಪೂಟ. ಗುಬ್ಬಚ್ಚಿಗೂಡು. ಸಮತೋಲನ ಆಹಾರ. 11 ಅಡುಗೆ ಮನೆ ಯುಗಾದಿಗೆ ತರಕಾರಿ ಹೋಳಿಗೆ. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಕ್ಷಮಿಸುವ ಗುಣ. ಒಂದು ಕ್ಲಾಸ್ ರೂಮ್ನಲ್ಲಿ ಸುಮಾರು ವಿದ್ಯಾರ್ಥಿಗಳಿದ್ದರು. ಅವರಲ್ಲಿ ಒಬ್ಬ ಎದ್ದು ನಿಂತು ಪ್ರೊಫೆಸರ್ಗೆ ಹೇಳಿದ, ಸರ್, ನನ್ನ ತಂದೆ ನನ್ನ ಜನ್ಮದಿನಕ್ಕೆ ಒಂದು ದುಬಾರಿ ಗಡಿಯಾರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಈ 5 ನಿಮಿಷದ ಬ್ರೇಕ್ನಲ್ಲಿ ಅದನ್ನು ಇಲ್ಲಿಯೇ ಬಿಟ್ಟು ಹೊರಗೆ ಹೋಗಿದ್ದೆ. ಬಂದು ನೋಡಿದರೆ ಕಾಣುತ್ತಿಲ್ಲ. ಆಗ ಪ್ರೊಫೆಸರ್ ವಿಚಾರ ಮಾಡಲಾಗಿ, ಈ ಹುಡುಗ ಹೊರಗೆ ಹೋಗಿ ಒಳಗೆ ಬರುವವರೆಗೆ ಕ್ಲಾಸ್ ರೂಮ್ ಒಳಗಿರುವ ಯಾವನೋ ಒಬ್ಬ ಕದ್ದಿರುತ್ತಾನೆ ಎಂದು ಊಹಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಎದ್ದು ನಿಲ್ಲಿಸಿ ತಮ್ಮ ತಮ್ಮ ಕರ್ಚೀಫಿನಿಂದ ತಮ್ಮ ಕಣ್ಣುಗಳನ್ನು ಕಟ್ಟಿಕೊಳ್ಳಲು ತಿಳಿಸಿದರು. ಒಬ್ಬೊಬ್ಬರನ್ನು ಮೈಮುಟ್ಟಿ ಹುಡುಕುತ್ತಾ ಬಂದಾಗ ಒಬ್ಬನ ಜೇಬಿನಲ್ಲಿ ಅದು ಸಿಕ್ಕಿತು. ಅದನ್ನು ಕಳೆದುಕೊಂಡ ವಿದ್ಯಾರ್ಥಿಗೆ ಒಪ್ಪಿಸಿ ಎಲ್ಲರಿಗೂ ಕಣ್ಣಿನ ಬಟ್ಟೆ ತೆಗೆಯಲು ತಿಳಿಸಿದರು. ಅಂದಿನಂತೆ ಪಾಠ ಮುಂದುವರಿಯಿತು. ಆದರೆ ಗಡಿಯಾರ ಕದ್ದ ವಿದ್ಯಾರ್ಥಿಯ ಮನದಲ್ಲಿ ಭಯ, ಆತಂಕ ಶುರುವಾಗಿತ್ತು. ಇಂದೋ ನಾಳೆಯೋ ನಾನು ಕಳ್ಳ ಎಂದು ಎಲ್ಲರ ಮುಂದೆ ಬಹಿರಂಗವಾಗಿ ವಿಷಯ ತಿಳಿಸುತ್ತಾರೆ. ಆಗ ನನ್ನ ಗತಿ ಏನಾಗಬೇಕು ಎಂದು ಆತಂಕದಿಂದಲೇ ಕ್ಲಾಸಿಗೆ ಬರುತ್ತಿದ್ದ. ಹೀಗೆ ದಿನಗಳು ಕಳೆದು, ತಿಂಗಳುಗಳು ಕಳೆದು, ವರ್ಷವೇ ಕಳೆದು ಹೋಯಿತು. ಆ ವಿಷಯ ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಸಿ ಕಾಲೇಜಿನಿಂದ ನಿರ್ಗಮಿಸಿ ಹೋದರು. ಹಲವು ವರ್ಷಗಳ ನಂತರ ಗಡಿಯಾರ ಕದ್ದ ವಿದ್ಯಾರ್ಥಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಒಳ್ಳೆಯ ಹೆಸರು ಮಾಡಿದ್ದ. ಮುಂದೆ ಒಂದು ದಿನ ಆ ಕಾಲೇಜಿನ ವಿದ್ಯಾರ್ಥಿಗಳ ರಿಯೂನಿಯನ್ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಅದೇ ಹುಡುಗ ಕಾಲೇಜಿಗೆ ಬಂದ. ಆತ ನೇರವಾಗಿ ಅದೇ ಪ್ರೊಫೆಸರ್ ಹತ್ತಿರ ಬಂದು ಕಾಲಿಗೆ ನಮಸ್ಕರಿಸಿ ಚಿಕ್ಕ ದನಿಯಲ್ಲಿ ಹೇಳಿದ, ಸರ್, ಇಂದು ನಾನು ಜೀವಂತವಾಗಿರಲು ನೀವೇ ಕಾರಣ. ನನ್ನ ಇವತ್ತಿನ ಈ ಸಾಧನೆಗೆ ನೀವು ಮಾತ್ರ ಕಾರಣ ಎಂದು. ಆಗ ಆ ಪ್ರೊಫೆಸರ್ ಆಶ್ಚರ್ಯಚಕಿತರಾಗಿ, ನಾನು ಹೇಗೆ ಕಾರಣ ಮಗು ಎಂದರು. ಸರ್, ಅಂದು ನಾನು ಆ ಗಡಿಯಾರವನ್ನು ಕದ್ದ ವಿಷಯ ನೀವು ಯಾರಿಗೂ ಹೇಳಲಿಲ್ಲ, ಬಹಿರಂಗಪಡಿಸಲಿಲ್ಲ. ನನ್ನ ಹೆಸರು ಬಹಿರಂಗವಾದ ದಿನ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದೆ. ಅದೆಷ್ಟು ದಿನ ಕಳೆದರೂ ನೀವು ಈ ವಿಷಯವನ್ನು ಬಹಿರಂಗಪಡಿಸಲಿಲ್ಲ. ಆದ್ದರಿಂದ ನಾನು ಒಂದೇ ನಿರ್ಧರಿಸಿದೆ, ಇನ್ನು ಜೀವನದಲ್ಲಿ ನಿಯತ್ತಾಗಿ ಬದುಕಬೇಕೆಂದು. ಈ ನನ್ನ ಬದಲಾವಣೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ನೀವೇ. ಆದ್ದರಿಂದ ನೀವೇ ನನ್ನ ದೇವರು ಎಂದ. ಪ್ರೊಫೆಸರ್ ಆಶ್ಚರ್ಯಚಕಿತರಾಗಿ, ಹೌದೇ? ಆ ವಿದ್ಯಾರ್ಥಿ ನೀನಯ್ಯೋ? ನನಗೂ ಗೊತ್ತಿರಲಿಲ್ಲ ಎಂದರು. ಆ ದಿನ ನಾನು ಎಲ್ಲ ವಿದ್ಯಾರ್ಥಿಗಳ ಕಣ್ಣನ್ನು ಕಟ್ಟಿಸಿ, ನಾನು ಕೂಡ ನನ್ನ ಕಣ್ಣುಗಳನ್ನು ಕಟ್ಟಿಕೊಂಡಿದ್ದೆ. ಏಕೆಂದರೆ ಕದ್ದಿರುವ ವಿದ್ಯಾರ್ಥಿ ಯಾರೇ ಆಗಿರಲಿ, ಅವನು ನನ್ನ ವಿದ್ಯಾರ್ಥಿಯೇ. ನನ್ನ ದೃಷ್ಟಿಕೋನದಲ್ಲಿ ನನ್ನ ಯಾವ ವಿದ್ಯಾರ್ಥಿಯೂ ಕೆಳಮಟ್ಟದಲ್ಲಿ ಗುರುತಿಸಿಕೊಳ್ಳಬಾರದು. ಹೀಗಾಗಿ ನನಗೂ ಇವತ್ತೇ ತಿಳಿಯಿತು ಆ ವಿದ್ಯಾರ್ಥಿ ನೀನೇ ಎಂದರು. ಎದುರಿಗೆ ನಿಂತ ವಿದ್ಯಾರ್ಥಿಯ ಕಣ್ಣಾಳೆಗಳು ತುಂಬಿ ಹರಿಯತೊಡಗಿತ್ತು. ಮತ್ತೊಮ್ಮೆ ಗುರುಗಳ ಪಾದಕ್ಕೆ ಹಣೆ ಮುಟ್ಟಿ ನಮಸ್ಕರಿಸಿ, ಈ ನಿಮ್ಮ ಕ್ಷಮಾಗುಣದಿಂದ ನಾನು ಮತ್ತೆ ಮನುಷ್ಯನಾಗಿರುವೆ ಎಂದ. ಇಂದಿನ ಯುಗದಲ್ಲಿ ಪ್ರತಿ ವ್ಯಕ್ತಿಯು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕಿ ಎತ್ತಿ ತೋರಿಸುವ ಕಾರ್ಯದಲ್ಲಿಯೇ ಮಗ್ನನಾಗಿರುತ್ತಾನೆ. ಪರಿವಾರದಲ್ಲಿ ಅಣ್ಣ ತಮ್ಮಂದಿರ, ಅಪ್ಪ ಅಮ್ಮಂದಿರ, ಮಕ್ಕಳ, ಹೆಂಡತಿಯ ತಪ್ಪುಗಳು. ಕೆಲಸದಲ್ಲಿ ಹಿರಿಯ ಅಧಿಕಾರಿಯ, ಸಹೋದ್ಯೋಗಿಯ ತಪ್ಪುಗಳು. ಸಮಾಜದ, ಸರಕಾರಗಳ ತಪ್ಪುಗಳು. ಫೇಸ್ಬುಕ್, ವಾಟ್ಸಾಪ್ಗಳಲ್ಲಂತೂ ಹಗಲು ರಾತ್ರಿ ಕೆಲವರ ಕೆಲಸವೇ ಇದು. ಯಾರೋ ಒಬ್ಬ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ದು ಗೊತ್ತಾದಲ್ಲಿ ಅವರನ್ನು ಕ್ಷಮಿಸಿಬಿಡಿ. ಅವನಿಗೆ ಅಥವಾ ಅವಳಿಗೆ ತನ್ನ ಆತ್ಮ ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಉಳಿಸಿಕೊಳ್ಳಲು ಒಂದು ಅವಕಾಶ ಮಾಡಿಕೊಡಿ. ತಪ್ಪಿತಸ್ಥ ಎಂದು ತಿಳಿದ ಮೇಲೂ ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಒಂದು ಅವಕಾಶ ಕೊಟ್ಟು ಸುಮ್ಮನಾಗಿಬಿಡಿ. ಅವನು ಅಥವಾ ಅವಳು ಮುಖ ಮೇಲೆತ್ತಿ ಬದುಕಲು ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತದೆ. ಇಂದಿನ ಯುಗದ ತಪ್ಪು ಹುಡುಕುವವರ ಮಧ್ಯೆ ಕ್ಷಮಿಸುವ ಬ್ಯೂಟಿಫುಲ್ ಮನಸ್ಸುಗಳು ನಾವಾಗೋಣ. ಏನಂತೀರಾ? ಚಿಂತಿಸಿ ನೋಡಿ. 2 ನುಡಿಮುತ್ತುಗಳು. 1 ಮನುಕುಲಕ್ಕೆ ದೊರಕಿರುವ ಅತ್ಯಂತ ಶ್ರೇಷ್ಠ ಆಶೀರ್ವಾದವೆಂದರೆ ಹಾಸ್ಯ. ಮಾರ್ಕ್ ಟ್ವೈನ್.
2 ನನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗಬಹುದು. ಆದರೆ ನನ್ನ ನಗು ಯಾವತ್ತೂ ಇನ್ನೊಬ್ಬರ ಸಂಕಟಕ್ಕೆ ಕಾರಣವಾಗಬಾರದು. ಚಾರ್ಲಿ ಚಾಪ್ಲಿನ್. 3 ಇಬ್ಬರು ಮೂರ್ಖರು ಸೇರಿ ಒಬ್ಬ ಶಕ್ತಿಶಾಲಿಯನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ. ಅಟಲ್ ಬಿಹಾರಿ ವಾಜಪೇಯಿ. 4 ಡಾಕ್ಟರ್ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುತ್ತಾರೆ. ಬೀಚಿ. 5 ನಾಣ್ಯಗಳು ಸದ್ದು ಮಾಡುತ್ತವೆ, ಆದರೆ ನೋಟುಗಳಲ್ಲ. ನಮ್ಮೊಳಗಿನ ವಿವೇಕ ಹೆಚ್ಚಿದಂತೆಲ್ಲ ಮನಸ್ಸು ಶಾಂತವಾಗುತ್ತದೆ. ಸಿದ್ದೇಶ್ವರ ಸ್ವಾಮೀಜಿ. 6 ಯಾವುದರಲ್ಲಿ ಸತ್ಯವಿಲ್ಲವೋ ಅದು ಧರ್ಮವೇ ಅಲ್ಲ. ಮಹಾಭಾರತ. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1 ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸುಗಮ್ಯ 5ನೇ ಹಂತದ ತರಬೇತಿ ಆರಂಭವಾಗಿದ್ದು, 6ನೇ ಹಂತದ ತರಬೇತಿಯನ್ನು ಶೀಘ್ರದಲ್ಲಿ ಆಯೋಜಿಸಲಾಗುವುದು. ಇದು ಕೊನೆಯ ಹಂತ ಆಗಿರುವುದರಿಂದ ಉಳಿದಿರುವ ಸರ್ಕಾರಿ ನೌಕರರಿಗೆ ಕರೆ ಬಂದಾಗ ತರಬೇತಿಯನ್ನು ಪಡೆದುಕೊಳ್ಳಬೇಕೆಂದು ಸಂಘದ ಪದಾಧಿಕಾರಿಗಳ ಮೂಲಕ ವಿನಂತಿಸಿಕೊಳ್ಳಲಾಗುತ್ತಿದೆ. 2 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ 2023 2024ನೇ ಸಾಲಿನ ನವೀಕರಣ ಮತ್ತು ಹೊಸ ಸದಸ್ಯತ್ವ ಪ್ರಕ್ರಿಯೆ 31 ಮಾರ್ಚ್ಗೆ ಪೂರ್ಣಗೊಂಡಿದ್ದು, %8ರಷ್ಟು ಸದಸ್ಯರನ್ನು ನವೀಕರಣ ಮಾಡಿಕೊಳ್ಳಲಾಗಿದ್ದು, 80 ಜನರನ್ನು ಹೊಸ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 3 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಮಹಾಸಭೆ ಮತ್ತು 3 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯನ್ನು ಮೇ-ಜೂನ್ ತಿಂಗಳಲ್ಲಿ ಆಯೋಜಿಸಲಾಗುವುದು. ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಸಂಘವು ತಿಳಿಯಪಡಿಸುತ್ತದೆ. 4 ಸರ್ಕಾರದ ಸೇವೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬ ನೌಕರರಿಗೆ ನಮ್ಮ ಸಂಘದ ಮೂಲಕ ಸಲ್ಲಿಸಲಾದ 7ನೇ ವೇತನ ಆಯೋಗದಲ್ಲಿ ಕೆಲವೊಂದು ಅಂಶಗಳನ್ನು ಪರಿಗಣಿಸಲಾಗಿದ್ದು, ಇದಕ್ಕೆ ಶ್ರಮಿಸಿದ ಎಲ್ಲರನ್ನೂ ಸಂಘವು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತದೆ. 5 ಸಂಘದ ಸದಸ್ಯತ್ವ ಹಾಗೂ ನವೀಕರಣಕ್ಕೆ ಶ್ರಮಿಸಿರುವ ಎಲ್ಲ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನು ಮತ್ತು ಸಂಘದ ಪದಾಧಿಕಾರಿಗಳನ್ನು ಮತ್ತು ಸಾಮಾನ್ಯ ಸದಸ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು. 6 ಸಂಘದ ಸದಸ್ಯರಿಗೆ ಸೂಕ್ತವಾದ ಮಾಹಿತಿಗಳನ್ನು ಮತ್ತು ಪತ್ರಗಳನ್ನು ಈ ವರ್ಷದಲ್ಲಿ ಸಾಕಷ್ಟು ಸರ್ಕಾರದ ಗಮನಕ್ಕೆ ತರಲಾಗಿದೆ. 7. 2024ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು 29 ಮಾರ್ಚ್ 2024ರಂದು ಆನ್ಲೈನ್ ಮೂಲಕ ಆಯೋಜಿಸಲಾಗಿತ್ತು. ಕಾನೂನು ತಜ್ಞರಾದ ಅಖಿಲಾ ಮೇಡಂ ಅವರು ಒಳ್ಳೆಯ ಉಪನ್ಯಾಸವನ್ನು ನೀಡಿರುತ್ತಾರೆ. 8. ಈ ಸಂಘವು ಕರ್ನಾಟಕದ ವ್ಯಾಪ್ತಿಯನ್ನು ಒಳಗೊಂಡಿದ್ದು, ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರುವ ಅಂಧ ನೌಕರರು ಈ ಸಂಘದ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕೆಂದು ಸಂಘದ ಪದಾಧಿಕಾರಿಗಳು ಕೋರಿಕೊಳ್ಳುತ್ತಾರೆ. 4. ನಗೆದ್ದಿನ ವಿಶೇಷ. ನಗು ಮಿನುಗು. ನಕ್ಕರದೆ ಸ್ವರ್ಗ ಎಂದಿದ್ದಾರೆ ನಗೆ ಫಲಾನುಭವಿಗಳು. ಮೈಮನಸ್ಸನ್ನು ಹಗುರಾಗಿಸಿ ಬಿಡುವ ನಗುವೆಂಬ ಈ ಟಾನಿಕ್ಗೆ ವಿಜ್ಞಾನದಲ್ಲಿ ಮತ್ತು ಕಿಮ್ಮತ್ತು. ನಗುವುದರಿಂದ ಏನೆಲ್ಲ ಆಗಬಲ್ಲದು ಗೊತ್ತೇ? ನಗುವಿನ ಈ ಲೆಕ್ಕಾಚಾರ ತಿಳಿದರೆ ಖಂಡಿತ ನೀವು ನಗದೇ ಇರಲಾರಿರಿ. 1 ಏಪ್ರಿಲ್ ನಗೆ ದಿನದ ಹಿನ್ನೆಲೆಯಲ್ಲಿ ಬನ್ನಿ ತಿಳಿಯೋಣ ನಗುವಿನ ವಿಶೇಷತೆ ಹಾಗೂ ಮಹತ್ವವನ್ನು. 1875ರಲ್ಲಿ ವಿಜ್ಞಾನಿ ಹರ್ಬರ್ಟ್ ಸ್ಪೆನ್ಸರ್ ನಗುವಿಗೆ ಒಂದು ವ್ಯಾಖ್ಯಾನವನ್ನು ಮೊದಲ ಬಾರಿಗೆ ನೀಡಿದ್ದು ಹೀಗೆ: ನಗು ಒಂದು ಶಾರೀರಿಕ ಪ್ರತಿಕ್ರಿಯೆಯಾಗಿದ್ದು, ಅದು ನಮ್ಮ ಸಂತೋಷದ ಭಾವನೆ, ಉತ್ಸಾಹ ಹಾಗೂ ಮುಖದ ಸ್ನಾಯುಗಳ ಸಂಕುಚನ ಒಟ್ಟಿಗೆ ಹೊಮ್ಮುವ ಕ್ರಿಯೆ. ನಗುವಿನಿಂದ ಹಾಗೂ ನಗುವಿನಿಂದ ದೇಹದ ಮೇಲಾಗುವ ಪರಿಣಾಮದ ಕುರಿತ ಅಧ್ಯಯನವನ್ನು ಜೆಲೋಟೋಲಜಿ ಎಂದು ಕರೆಯುತ್ತಾರೆ. ಜೆಲೋಟೋಫೋಬಿಯಾ ಎಂದರೆ ನಗುವಿನ ಕುರಿತ ಭಯ. ವಿಶ್ವದಲ್ಲಿ ಇದರಿಂದ ಬಳಲುತ್ತಿರುವವರ ಪ್ರಮಾಣ ಠಠರ. ಮುಖದಲ್ಲಿನ 15 ಸ್ನಾಯುಗಳು ಸಂಕುಚನಗೊಂಡು ಹಾಗೂ ಅತಿ ಮುಖ್ಯ ಸ್ನಾಯುವಾದ ಝೈಗೋಮ್ಯಾಟಿಕ್ ಪ್ರಚೋದನೆಯಿಂದ ನಗು ಹೊಮ್ಮುತ್ತದೆ. ಕಾಂಪ್ಲೆಕ್ಸ್ ಸ್ಮೈಲ್ ಅತಿ ಅಪರೂಪದ ಮಾದರಿಯ ನಗು ಎಂದು ಕರೆಸಿಕೊಂಡಿದೆ. ಕೇವಲ 6 ಜನರು ಈ ನಗುವನ್ನು ತೋರ್ಪಡಿಸುತ್ತಾರೆ. ಮೇಲ್ ತುಟಿಯ ಲೆವೇಟರ್ ಸ್ನಾಯು, ಬಾಯಿಯ 2 ತುದಿಗಳು ಹಾಗೂ ಕೆಳತುಟಿಯ ಅಂಚು ಏಕಕಾಲದಲ್ಲಿ ಸಂಕುಚನಗೊಂಡು ಮೂಡುವ ಈ ನಗೆಯ ವಿಶೇಷ ಬಗೆಯದು ಎನ್ನಲಾಗಿದೆ. ಮಾನವನ 2ನೆಯ ಭಾಷೆ ನಗು, ಮೊದಲ ಭಾಷೆ ಅಳು. ಮಗು ಹುಟ್ಟಿದ ನಂತರ 6 ರಿಂದ 12 ವಾರಗಳಲ್ಲಿ ನಗಲು ಆರಂಭಿಸುತ್ತದೆ. ಅದು ನಿದ್ದೆಯಲ್ಲಿದ್ದಾಗ ಮಾತ್ರ. ಇದನ್ನು ರಿಫ್ಲೆಕ್ಸ್ ಸ್ಮೈಲ್ ಎನ್ನುತ್ತಾರೆ. 3 ರಿಂದ 4 ತಿಂಗಳ ನಂತರ ಮಗು ನಗಲು ಆರಂಭಿಸುತ್ತದೆ.
ನಗುವಾಗ ಚಟುವಟಿಕೆಯಿಂದಿರುವ ಮೆದುಳಿನ ಭಾಗಗಳೇ ಕ್ರಿಯಾಶೀಲತೆ ಚುರುಕುಗೊಳಿಸುವ ಭಾಗವೂ ಆಗಿದೆ. ಪುರುಷರಿಗಿಂತ ನಗುವ ಅಭ್ಯಾಸ ಮಹಿಳೆಯರಲ್ಲಿಯೇ ಹೆಚ್ಚು. ಒಮ್ಮೆಗೆ 15 ಸೆಕೆಂಡುಗಳ ಕಾಲ ಮನಸಾರೆ ನಕ್ಕರೆ ಮನುಷ್ಯನ ಜೀವಿತಾವಧಿಗೆ 2 ದಿನ ಸೇರ್ಪಡೆಯಾದಂತೆ ಎನ್ನುತ್ತಾರೆ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ನ ಜರ್ಮನ್ ಮನಃಶಾಸ್ತ್ರಜ್ಞ ಡಾಕ್ಟರ್ ಮೈಕಲ್ ಮಿಲ್ಲರ್. 15 ನಿಮಿಷದ ನಗು 2 ಗಂಟೆ ಅವಧಿಯ ನಿದ್ದೆಯಿಂದ ಸಿಗಬಹುದಾದ ಪ್ರಯೋಜನಕ್ಕೆ ಸಮ. ದಿನದಲ್ಲಿ ನಗಬಲ್ಲ ಅಂದಾಜು ಪ್ರಮಾಣ ಮಕ್ಕಳು 300 ಬಾರಿ, ವಯಸ್ಕರು 15 ರಿಂದ 20 ಬಾರಿ. 90% ನಗು ಹಾಸ್ಯಕ್ಕೆ ಸಂಬಂಧಿಸಿರುವುದಿಲ್ಲ. ಹಾಸ್ಯದಿಂದ ನಗುವ ಪ್ರಮಾಣ ಕೇವಲ ಠಠರ. ಮನುಷ್ಯರು ಒಂಟಿಯಾಗಿದ್ದಕ್ಕಿಂತ ಸಾಮಾಜಿಕವಾಗಿ ಬೆರೆತಾಗ ನಗುವ ಸಾಧ್ಯತೆ 30 ಪಟ್ಟು ಹೆಚ್ಚು. ಯಾವುದೇ ಮಾಹಿತಿಯನ್ನು ಹಾಸ್ಯದ ಧಾಟಿಯಲ್ಲಿ ಪ್ರಸ್ತುತಪಡಿಸಿದರೆ ಅದನ್ನು ನೆನಪಿಟ್ಟುಕೊಳ್ಳಬಹುದಾದ ಜನರ ಪ್ರಮಾಣ ಲನರ. ದಿನಕ್ಕೆ 10 ರಿಂದ 15 ನಿಮಿಷ ಮನಸ್ಸೋ ಇಚ್ಛೆ ನಗುವುದರಿಂದ ದೇಹದಲ್ಲಿ ಕರಗಬಲ್ಲ ಕ್ಯಾಲೋರಿ 40. 10 ನಿಮಿಷ ಭಾರ ಎತ್ತುವುದರಿಂದ ಕರಗಬಹುದಾದ ಕ್ಯಾಲೋರಿಯು 1 ನಿಮಿಷದ ನಗುವಿನಿಂದ ಕರಗಬಲ್ಲದು. ನಕ್ಕರೆ ಹೃದಯದ ಬಡಿತ ಹೆಚ್ಚುವ ಪ್ರಮಾಣ 10 ರಿಂದ ಡಾಟರ, ರಕ್ತ ಪರಿಚಲನೆ ಏರುವ ಪ್ರಮಾಣ ಡಾಟರ, ಸ್ಮರಣ ಶಕ್ತಿಯನ್ನು ಅಧಿಕಗೊಳಿಸುವ ಪ್ರಮಾಣ ಡಾಟರ. ನಗುವುದು ಒತ್ತಡಕಾರಕ ಹಾರ್ಮೋನುಗಳನ್ನು ತಗ್ಗಿಸಿ ರೋಗ ಪ್ರತಿರೋಧಕಗಳನ್ನು ಹೆಚ್ಚಿಸುವುದರಿಂದ ಕಾಯಿಲೆಗಳ ವಿರುದ್ಧ ಹೋರಾಡುವ ಪ್ರತಿಕಾಯವು ವೃದ್ಧಿಯಾಗುತ್ತದೆ. ನಗು, ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸುವ ಪ್ರಮಾಣ ಟಣರ. ನಗುವಾಗ ಒತ್ತಡಕಾರಕ ಹಾರ್ಮೋನುಗಳಾದ ಕಾರ್ಟಿಸೋಲ್ ತಗ್ಗುವ ಪ್ರಮಾಣ ಢಯರ, ಅಡ್ರಿನಲಿನ್ ತಗ್ಗುವ ಪ್ರಮಾಣ ಲಟರ. ನಗುವಾಗ ಬಿಡುಗಡೆಯಾಗುವ ಎಂಡಾರ್ಫಿನ್ ಹಾರ್ಮೋನು ನೋವನ್ನು ಶಮನಗೊಳಿಸಬಲ್ಲ ಸಾಧ್ಯತೆ ಠಠರ. ನಗು ಸಹನಾ ಶಕ್ತಿಯನ್ನು ಹೆಚ್ಚಿಸಬಲ್ಲ ಸಾಧ್ಯತೆ ಡಾಟರ. ನಗುವಾಗ ಹೃದಯದ ಬಡಿತ ಹೆಚ್ಚಾಗಿ ಆಮ್ಲಜನಕ ಸೇವನೆಯು ಹೆಚ್ಚುವುದರಿಂದ ದೇಹದ ಕ್ಯಾಲೋರಿ ಕರಗಲು ಸಹಾಯ ಮಾಡುತ್ತದೆ ಎಂದಿದೆ ವ್ಯಾಂಡರ್ಬಿಲ್ಟ್ಸ್ ವಿಶ್ವವಿದ್ಯಾಲಯ. ಜೋರಾಗಿ ಹಾಗೂ ಮನಃಪೂರ್ವಕವಾಗಿ ನಗುವುದು ನಡೆಯುವಷ್ಟೇ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಮುಖ, ಎದೆ ಹಾಗೂ ಹೊಟ್ಟೆಯ ಸ್ನಾಯುಗಳು ಈ ಪ್ರಕ್ರಿಯೆಯಲ್ಲಿ ತೊಡಗಿ ಚಟುವಟಿಕೆಯಿಂದ ಕೂಡಿರುತ್ತವೆ. ನಗುವಾಗ ಆಮ್ಲಜನಕ ಸೇವನೆ ಹೆಚ್ಚುವುದರಿಂದ ಹೃದಯ, ಶ್ವಾಸಕೋಶ, ಸ್ನಾಯುಗಳ ಶಕ್ತಿ ಹೆಚ್ಚುತ್ತದೆ. ಮೆದುಳಿನಲ್ಲಿ ಎಂಡಾರ್ಫಿನ್ ಹಾರ್ಮೋನ್ ಬಿಡುಗಡೆಯಾಗಿ ಚೈತನ್ಯ, ಶಕ್ತಿ, ಉತ್ಸಾಹ ತುಂಬುತ್ತದೆ. ಮಂಗ, ಗೊರಿಲ್ಲ ಹಾಗೂ ಇಲಿಗಳು ಕೂಡ ನಗುತ್ತವೆ. ಒಂದು ನಗುವಿನ ಸಾಮಾನ್ಯ ಅವಧಿ 6 ಸೆಕೆಂಡುಗಳು. ಹಾರ್ವರ್ಡ್ ವಿಶ್ವ ದಾಖಲೆಯಲ್ಲಿ 3 ಗಂಟೆ 47 ನಿಮಿಷ 54 ಸೆಕೆಂಡುಗಳು ನಗುವಿನ ಉಲ್ಲೇಖ ದಾಖಲಾಗಿದೆ. ರಾಜಸ್ಥಾನದ ರಾಜೇಂದ್ರ ಕುಮಾರ್ ಎಂಬುವವರು ಈ ದಾಖಲೆ ಬರೆದಿದ್ದಾರೆ. ನಗುವಿನಿಂದ ಇಷ್ಟೆಲ್ಲ ಪ್ರಯೋಜನಗಳು ಇರುವಾಗ ನಾವೇಕೆ ನಗುತ್ತಾ ಆರೋಗ್ಯಕರವಾಗಿರಬಾರದು? 5 ಹಾಸ್ಯ. ಸ್ನಾನಾಯ ತಸ್ಮೈ ನಮಃ. ಬಿಸಿಲು ಧಾರಾಳ, ನೀರಿಗೆ ತತ್ವಾರ. ಇಂತಹ ಸಂದರ್ಭದಲ್ಲಿ ನೀರನ್ನು ಉಳಿಸಲು ಏನೆಲ್ಲ ಮಾಡಬಹುದು? ಸ್ನಾನ ಮಾಡದೆಯೇ ಮೈಯನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ಹೇಗೆ? ಇಲ್ಲಿವೆ ವಿಶ್ವ ವಿಶಾಲು ಜೊತೆ ಬೆಂಕಿ ಕೊಡುವ ನೀರು ಉಳಿಸಲು ಸುಲಭ ಸೂತ್ರಗಳು. ವಿಶ್ವ ಇನ್ನೂ ಗಾಢ ನಿದ್ರೆಯಲ್ಲಿದ್ದ. ಕೋಳಿ ಎದ್ದಿತು. ವಿಶ್ವ ಎದ್ದಿರಲಿಲ್ಲ. ಯಾರೋ ಬಾಗಿಲು ಬಡಿದ ಶಬ್ದ. ಕಿಟಕಿಯಲ್ಲಿ ನೋಡಿದರೆ ಯಾವುದೋ ಟ್ಯಾಕ್ಸಿ ಮನೆ ಮುಂದೆ ನಿಂತಿತ್ತು. ಫಾರಿನ್ ಟ್ರಾವೆಲ್ ಬ್ಯಾಗ್ಗಳಿದ್ದ ಲಗೇಜುಗಳನ್ನು ಡ್ರೈವರ್ ಇಳಿಸುತ್ತಿದ್ದ. ಯಾರಿರಬಹುದು ಎಂದು ಬಾಗಿಲು ತೆಗೆದಾಗ ಮೋಹನ ಪ್ರತ್ಯಕ್ಷ. ಅರೆ ಮೋಹನ, ಸೌತ್ ಆಫ್ರಿಕಾದಲ್ಲಿ ಇದೆಲ್ಲೋ, ಅಲ್ಲಿಂದ ದಿಢೀರ್ನೆ ಓಡಿ ಬಂದೀಯಾ? ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ವಿಷಯ? ಸ್ನಾನ ಮಾಡೋಕೆ ಬಂದೆ ಎಂದ ಮೋಹನ. ಸ್ನಾನ ಮಾಡೋಕೆ ಕೇಪ್ ಟೌನಿಂದ ಇಲ್ಲಿಗೆ ಬಂದ್ಯಾ? ಹೌದು, ನಮ್ಮನೇಲಿ ಸ್ನಾನ ಮಾಡೋಕೆ ಸರ್ಕಾರ ಬಿಡ್ತಾ ಇಲ್ಲಪ್ಪ. ಬಾತ್ರೂಮ್ಗೂ ಸಿಸಿಟಿವಿ ಫಿಕ್ಸ್ ಆಗುತ್ತಂತೆ. ಏನಾಗಿದೆ ನಿಮ್ಮ ಸರ್ಕಾರಕ್ಕೆ? ಇಡೀ ನಗರಕ್ಕೆ ನೀರಿನ ಬರ ಬಂದ್ಬಿಟ್ಟಿದೆ. ಪ್ರಪಂಚದಲ್ಲಿ ಕುಡಿಯೋ ನೀರಿಲ್ಲದ ಏಕೈಕ ನಗರ ಅಂತ ಬಿರುದು ಗಳಿಸಿದೆ ನಮ್ಮ ಕೇಪ್ ಟೌನ್ ಎಂದ. ಅಲ್ಲಿಗೆ ಬೆಂಗಳೂರೇ ವಾಸಿ ಅನ್ನಿಸ್ತು. ನಾವು ಕದ್ದು ಮುಚ್ಚಿ ಬೇರೆಯವರಿಗೆ ನೀರು ಬಿಟ್ಟರೂ ಸಹ ನಮ್ಮಲ್ಲಿ ಸ್ನಾನ ಮಾಡುವುದಕ್ಕೆ ನೀರು ಇದ್ದೇ ಇದೆ. ಫ್ಲೈಟ್ ಜರ್ನಿ ಸುಸ್ತು ಮಾಡಿರುತ್ತೆ, ಬಾ ಕುತ್ಕೋ. ಗಂಡನ ಮಾತು ಕೇಳಿಸಿಕೊಂಡ ವಿಶಾಲುಗೆ ಆಶ್ಚರ್ಯವಾಯಿತು. ಅರೆ ಫಾರಿನಿಂದ ಬಂದ್ರೇನು, ಏನು ತಂದ್ರಿ ಎಂದು ಆಸೆಯಿಂದ ಲಗೇಜ್ ಕಡೆ ನೋಡಿದಳು. ಕೇಪ್ ಟೌನ್ ನಲ್ಲಿ ಎಲ್ಲವೂ ದುಬಾರಿ. ಮನೆ,
ಜಮೀನಂತೂ ಕೊಳ್ಳೋ ಸ್ಥಿತಿಲೇ ಇಲ್ಲ. ಲಗೇಜು, ಕೊಳೆಯಾದ ಒಗೆಯೋ ಬಟ್ಟೆಗಳು. ಇಲ್ಲಿ ಒಗೆಯೋಣ ಅಂತ ತಂದೆ ಎಂದ ಮೋಹನ. ಮೊದಲು ಸ್ನಾನ ಮಾಡು ಮೋಹನ, ಬೆವರಿನ ವಾಸನೆ ಬಾಗಿಲಾಚೆ ಹೋಗಬಾರದು ಎಂದ ವಿಶ್ವ. ಮೋಹನ ನೀರಿನ ಟ್ಯಾಂಕ್ ಖಾಲಿಯಾಗುವವರೆಗೂ ಸ್ನಾನ ಮಾಡಿದ. ಸೋಲಾರ್ನಲ್ಲಿ ಹಾಗೂ ಬಿಸಿ ನೀರು ಇತ್ತು. ಇಳಿದು ಬಾತಾಯಿ ಹಾಡುತ್ತಾ ಸರಿದುಕೊಂಡ. ಟ್ಯಾಂಕಿನಡಿಯಿಂದ ಪೈಪಿನೊಳಗಿಂದ ನುಸುಳು ಬಾ ಎಂದು ಹಾಡಿದ. ಫ್ರೆಶ್ ಆದ. ಮೋಹನ, ನಿಜವಾಗಲೂ ನೀನು ನೀರಿಗಾಗಿ ಓಡಿ ಬಂದ್ಯಾ ಹೇಗೆ ಎಂದ ವಿಶ್ವ. ಹೌದಪ್ಪ, ನಮ್ಮೂರಲ್ಲಿ ಸ್ಟ್ಯಾಂಪ್ ಹಚ್ಚೋಕು ನೀರಿಲ್ಲ. ಎಂಥ ಕಷ್ಟ ಇದೆ ಗೊತ್ತಾ. ರೇಷನ್ನಲ್ಲಿ ದಿನಕ್ಕೆ 25 ಲೀಟರ್ ನೀರು ಕೊಡ್ತಾರೆ. ಫುಲ್ ಬಾಡಿ ಸ್ನಾನ ಇಲ್ಲವೇ ಇಲ್ಲ. ಒಂದು ತೊಳು ನೆನೆದರೆ ಇನ್ನೊಂದು ತೋಳಿಗೆ ನೀರು ಸಾಲ್ದು ಎಂದಾಗ ವಿಶಾಲುಗೆ ಆಶ್ಚರ್ಯವಾಯಿತು. ಏನು ಒಂದು ಮನೆಗೆ ಬರೀ 25 ಲೀಟರಾ ಎಂದಳು. ಅಷ್ಟರಲ್ಲಿ ದಿನಪತ್ರಿಕೆ ಬಂದಿತು. ಜಲಕ್ಷಾಮ್, ಬೆಂಗಳೂರಿನಲ್ಲಿ ನೀರಿಗೆ ಬರ ಎಂದಿತ್ತು. ನೀರಿನ ಬಳಕೆ ಬಗ್ಗೆ ಕೆಲವು ಕಂಡೀಷನ್ಸ್ ಹಾಕಿದ್ದರು. ಜೆಟ್ ಪೈಪಿಂದ ಕಾರು ತೊಳೆಯುವುದಾಗಲಿ, ಮನೆ ಕಟ್ಟಲು ನೀರು ಬಳಸುವುದಾಗಲಿ ಎಲ್ಲವೂ ನಿಷಿದ್ಧ. ತಪ್ಪಿದರೆ ದಂಡ ಮತ್ತು ಜೈಲು ಎಂಬ ಸುದ್ದಿ ದೊಡ್ಡಕ್ಷರದಲ್ಲಿತ್ತು. ರೀ, ನೆನ್ನೆ ಮಹಿಳಾ ಸಂಘಕ್ಕೆ ಹೋಗಿದ್ದೇರಿ. ಅಲ್ಲಿ ಹೇಳಿದ್ರು, ಹೊರಗಡೆಯ ಗೆಸ್ಟುಗಳನ್ನು ನಾವು ಬೆಂಗಳೂರಿಗೆ ಕರೆಸಬಾರ್ದಂತೆ. ಯಾಕಮ್ಮ? ಲಕ್ಷಾಂತರ ಜನರನ್ನ ನಾವು ಬೆಂಗಳೂರಿನಲ್ಲೇ ಇಟ್ಕೊಂಡಿದ್ದೀವಿ. ಅಲ್ಲಿಂದ ಇಲ್ಲಿಂದ ಕದ್ದು ಬಂದವರು ಸಹ ಆರಾಮವಾಗಿ ಬಾತಬ್ಬುಗಳಲ್ಲಿ ಈಜು ಹೊಡೀತಾ ಇದ್ದಾರೆ ಅಂದೆ. ಇಲ್ಲಿ ಇರುವವರು ಓಕೆ. ಆದರೆ ಹೊರಗಡೆಯಿಂದ ಜನ ಬಂದ್ರೆ ನೀರಿನ ಖರ್ಚು ಜಾಸ್ತಿ ಆಗುತ್ತಂತೆ. ಚುನಾವಣೆ ಮುಗಿಯುವವರೆಗೆ ನೀರು ಸಿಗಬೇಕು ಅಂತ ಹೇಳಿದ್ದಾರೆ ಎಂದಳು. ಆ ವೇಳೆಗೆ ವಿಶ್ವನಿಗೆ ಪಕ್ಕದ ಮನೆಯಿಂದ ಫೋನ್ ಬಂತು. ನೀರಿನ ಬಳಕೆ ಚೆಕ್ ಮಾಡಲು ನೀರು ಅಧಿಕಾರಿಗಳು ಮನೆ ಮನೆಗೂ ಬರುತ್ತಿರುವ ವಿಷಯ ತಿಳಿಯಿತು. ವಿಶಾಲುಗೆ ವಿವರಿಸಿದ. ನೀರು, ಗಾಳಿ ಬೇಸಿಕ್ ನೀಡ್ಸ್ ಕಣರಿ. ಕಡಿಮೆ ಉಸಿರಾಡಿ, ಕಡಿಮೆ ನೀರು ಬಳಸಿ ಅಂದ್ರೆ ಆಗುತ್ತಾ ಎಂದು ದಬಾಯಿಸಿದಳು. ಅಷ್ಟರಲ್ಲಿ ಬಾಗಿಲು ಟಕಟಕ ಶಬ್ದ ಆಯಿತು. ಇಬ್ಬರು ನೀರು ಅಧಿಕಾರಿಗಳು ತಪಾಸಣೆಗೆ ಬಂದಿದ್ರು. ನಮಸ್ಕಾರ ಮೇಡಮ್, ನಾವು ನೀರಿನ ಇಲಾಖೆಯಿಂದ ಬಂದಿದ್ದೀವಿ. ನನ್ನ ಹೆಸರು ವೆಂಕಿ, ಇವರ ಹೆಸರು ಬೆಂಕಿ ಎನ್ನುತ್ತಾ ಕುರ್ಚಿಗಳಲ್ಲಿ ತಾವೇ ಕೂತರು. ವೆಂಕಿಗಿಂತಲೂ ಬೆಂಕಿ ಮುಖ ಬಹಳ ಕೆಂಪಾಗಿತ್ತು. ಬೆಂಕಿ ಮುಖದಲ್ಲೇ ಕಾಣುತ್ತಿತ್ತು. ಬನ್ನಿ, ಕೂತ್ಕೊಳ್ಳಿ, ಏನಾಗ್ಬೇಕಿತ್ತು ನಮ್ಮಿಂದ ಎಂದಾಗ ಅವರಿಬ್ಬರೂ ವಿಚಿತ್ರವಾಗಿ ನೋಡಿದರು. ಬೆಳಗಾಗೆದ್ದು ಕಾಫಿ, ಟೀಗೆ ನೀರು ವೇಸ್ಟ್ ಮಾಡ್ತಾ ಇದ್ದೀರೇನು ಎಂದು ಅವರು ಕೇಳಿದಾಗ ವಿಶ್ವ ಹುಷಾರಾದ. ಇಲ್ಲ, ಇಲ್ಲ. ನಾವು ವಾಟರ್ಲೆಸ್ ಬೆವರೇಜ್ ಮಾಡ್ತೀವಿ. ಕಾಫಿನ ಬರೀ ಹಾಲಲ್ಲೇ ಕಾಯಿಸ್ತೀವಿ. ಹಾಗಿದ್ರೆ ಚೆಕ್ ಮಾಡೋಕೆ ಸ್ವಲ್ಪ ಕಾಫಿ ಕೊಡಿ ಎಂದಾಗ ಗಟ್ಟಿ ಕಾಫಿ ಮಾಡಿ ವಿಶಾಲು ಬಿಟ್ಟಿಯಾಗಿ ತಂದಿಟ್ಟಳು. ಗುಡ್, ಕಾಫಿಗೆ ನೀರು ಹಾಕಿಲ್ಲ ಎಂದು ಸಮಾಧಾನ ಪಟ್ಟರು. ನಾವು ಹಾಲಿಗೆ ಡೈರೆಕ್ಟ್ ಆಗಿ ಪುಡಿ ಹಾಕಿ ಬಿಸಿ ಮಾಡಿ ಸೋಸಿ ಬಿಡ್ತೀವಿ. ನೀರನ್ನ ಬಳಸ್ತಾ ಇಲ್ಲ ಎಂದಾಗ ಅವರು ಕಾಫಿ ಕುಡಿದು ಸಂತೃಪ್ತರಾದರು. ಮಾಹಿತಿಯನ್ನು ಸಂಗ್ರಹ ಮಾಡಲು ಒಂದು ಪುಸ್ತಕವನ್ನು ತೆಗೆದು ಬರೆಯುತ್ತಾ ಕೂತರು. ಹೇಳಿ, ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ? ನಾನು ವಿಶ್ವ, ನನ್ನ ಹೆಂಡತಿ ವಿಶಾಲು, ನಾವಿಬ್ರೇ ಇರೋದು. ಇವರ್ಯಾರು ಬಂದಿರೋದು ಎಂದು ಮೋಹನನ ಕಡೆ ನೋಡಿದರು. ಇವರು ಕೇಪು. ಕೇಪು, ಕೇಪ್ ಟೌನು? ಏನು ಸೌತ್ ಆಫ್ರಿಕಾ ಕ್ಯಾಪಿಟಲ್ನಿಂದ ಬಂದಿದ್ದಾರಾ? ಅಲ್ಲಿ ನೀರಿಗಾಗಿ ಜನ ಸಾಯ್ತಾ ಇದ್ದಾರೆ. ಅವರ್ನ ಹೆಂಗೆ ಬೆಂಗಳೂರು ಒಳಗೆ ಬಿಟ್ಕೊಂಡ್ರಿ? ಯಾರು ಕೊಟ್ರು ನಿಮಗೆ ಪರ್ಮಿಷನ್ನು ಎಂದು ರೇಗಾಡಿದರು. ಕೇಪ್ ಟೌನ್ ಅಲ್ಲ, ಯಲಹಂಕ ನ್ಯೂ ಟೌನ್ನಿಂದ ಬಂದಿದ್ದಾರೆ. ಹೆಸರು ಮೋಹನ ಅಂತ. ಇಲ್ಲಿಯವರೇ ಎಂದಾಗ ಮೋಹನ ಪಟಪಟನೆ ಕನ್ನಡದಲ್ಲಿ ಮಾತಾಡಿದ. ಕನ್ನಡದ ಬಗ್ಗೆ ಕೆಲವು ಹಾಡುಗಳನ್ನು ಹೇಳಿದ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಹುಟ್ಟದಿದ್ರೆ ಕನ್ನಡ ನಾಡಲ್ಲಿ ಸೆಟಲ್ ಆಗ್ಬೇಕು ಅಂತ ಹಾಡಿದಾಗ ಅಧಿಕಾರಿಗಳಿಗೆ ಸಂತೋಷವಾಯಿತು. ಹೊಸ ಲಗೇಜ್ ಕಣ್ಣಿಗೆ ಬಿತ್ತು. ಏರ್ಪೋರ್ಟ್ನಿಂದ ಯಾರೋ ಬಂದ ಹಾಗಿದೆ ಎಂದರು. ನಾನೇ ಮೊನ್ನೆ ಅಯೋಧ್ಯೆಗೆ ಹೋಗಿದ್ದೆ ಎಂದು ವಿಶ್ವ ಸುಳ್ಳು ಹೇಳಿದ. ನೀರಿನ ಉಳಿಕೆ, ಬಳಕೆ ಬಗ್ಗೆ ಈಗ ಹೇಳಿ ಎಂದಾಗ ವಿಶ್ವ, ವಿಶಾಲು ಮುಖ ನೋಡಿಕೊಂಡರು. ನಾವು ತುಂಬಾನೇ ಕಡಿಮೆ ನೀರನ್ನು ಬಳಸ್ತಾ ಇದ್ದೀವಿ. ಗಂಟಲು ಒಣಗಿ ಬಂದಾಗ ಎಂಜಲು ನುಂಗ್ತೀವಿ. ದಿನಕ್ಕೆ ಎಷ್ಟು ಸಲ ಸ್ನಾನ ಮಾಡ್ತೀರಾ?
ವಾರಕ್ಕೆ 3 ಸಲ ಮಾಡ್ತೀವಿ ಎಂದಾಗ ಅವರು, 1 ನಿಮಿಷ ಇರಿ, ಬರ್ಕೋತೀನಿ ಎಂದು ಸ್ನಾನದ ಕಾಲಮನಲ್ಲಿ ವಾರಕ್ಕೆ 3 ಸಲ ಎಂದು ಬರೆದುಕೊಂಡು, ಓಕೆ ಹ್ಯಾಪಿ, ಮುಂದೆ ಹೇಳಿ, ಸ್ನಾನ ಹೇಗೆ ಮಾಡ್ತೀರಾ ಎಂದಾಗ ವಿಶ್ವನಿಗೆ ಗಾಬರಿಯಾಯಿತು. ಸ್ನಾನ ಮಾಡೋದನ್ನ ನಿಮಗೆ ತೋರಿಸ್ಬೇಕಾಗುತ್ತಾ ಎಂದ ವಿಶ್ವ. ಇಲ್ಲ, ಹಾಗೆ ಹೇಳಿ ಪರವಾಗಿಲ್ಲ ಎಂದರು. ಕಡಿಮೆ ನೀರಲ್ಲಿ ಸ್ನಾನ ಮಾಡ್ತೀವಿ, ಮುಚ್ಚೆ ಮುಖ ತೊಳ್ಕೊಂಡು ಬಿಡ್ತೀವಿ, ಮೈಗೆಲ್ಲ ಸೋಪು ಹಾಕ್ಕೊಂಡ್ ಬಿಡ್ತೀವಿ, ಆಮೇಲೆ 2 ತಂಬಿಗೆ ನೀರು ಎರಚ್ಕೊಂಡು ಟವಲ್ನಲ್ಲಿ ಒರೆಸ್ಕೊಂಡು ಬಂದ್ಬಿಡ್ತೀವಿ. ನೋಡಿ, ಪ್ರತಿನಿತ್ಯ ಸ್ನಾನ ಮಾಡ್ಬೇಕು ಅಂತೇನಿಲ್ಲ ಎಂದು ಬೆಂಕಿ ಹೇಳಿದ. ಕಾಡಲ್ಲಿರೋ ಹುಲಿಯಾಗ್ಲಿ, ಕರಡಿಯಾಗ್ಲಿ, ಸಿಂಹ ಆಗಲಿ ಯಾವುದೂ ಪ್ರತಿನಿತ್ಯ ಸ್ನಾನ ಮಾಡೋಲ್ಲ. ಕೆರೆ, ನದಿ ಸಿಕ್ರೆ ಈಜುತ್ತೆ, ಹೌದು ತಾನೆ? ಅವುಗಳ ಮೈ ಎಷ್ಟು ಸ್ವಚ್ಛವಾಗಿರುತ್ತೆ. ಹಾಗೆ ನಾವು ಮೈಯನ್ನ ಬೇರೆ ರೀತಿ ಸ್ವಚ್ಛವಾಗಿ ಇಟ್ಕೋಬಹುದು. ಸಿಂಪಲ್ ಅಂದ್ರೆ ಚಾಪೆಯಲ್ಲಿ ಹೊರಳಾಡಿದ್ರೆ ಸಾಕು, ಧೂಳೆಲ್ಲ ಹೊರಟು ಹೋಗುತ್ತೆ ಎಂದಾಗ ವಿಶ್ವನಿಗೆ ಆಶ್ಚರ್ಯ ಆಯಿತು. ಅದನ್ನ ವೆಂಕಿ ವಿವರಿಸಿದ. ಕತ್ತೆ ರಸ್ತೆಯಲ್ಲಿ ಹೊರಳಾಡುತ್ತಲ್ಲ, ಹಾಗೆ ನೀವು ಹೊರಳಾಡಬಹುದು. ಆಮೇಲೆ ಒಂದು ವೆಟ್ ಕ್ಲಾತ್ ತೆಗೆದುಕೊಂಡು ಮೈಯೆಲ್ಲ ಒರೆಸಿಕೊಂಡು ಬಿಟ್ರೆ ಸ್ನಾನ ಆಯ್ತು. ವಿಶಾಲು ಆಶ್ಚರ್ಯ ವ್ಯಕ್ತಪಡಿಸುತ್ತಾ, ಆಸ್ಪತ್ರೆಯಲ್ಲಿ ಹಾಗೆ ಸ್ನಾನ ಮಾಡ್ಸೋದು ಸ್ಪಾಂಜ್ ಬಾತ್ ಅಂತ ಹೇಳ್ತಾರೆ. ಹೌದು, ನಮಗೆ ನೀರಿಗೆ ತೊಂದರೆ ಇರೋವಾಗ ಪಬ್ಲಿಕ್ ಸಹಕರಿಸಬೇಕು. ಎಲ್ರೂ ಸ್ಪಾಂಜ್ ಬಾತ್ ಮಾಡಿ. ಅಷ್ಟರಲ್ಲಿ ಬೆಂಕಿಗೆ ಕಿಟಕಿ ಆಚೆ ಇದ್ದ ಗಿಡಗಳು ಕಾಣಿಸಿದವು. ಓಹೋ, ತುಂಬಾ ಗಿಡಗಳನ್ನ ಬೆಳೆಸಿದ್ದೀರಾ? ವಿಶಾಲುಗೆ ಖುಷಿಯಾಯಿತು. ಎಲ್ಲ ನಾನೇ ಬೆಳೆಸಿದ್ದು. ಹೂವಿನ ಗಿಡಗಳಿವೆ, ಖಾರದ ಮೆಣಸಿನಕಾಯಿ ಇಲ್ಲೇ ಬೆಳೀತೀವಿ. ನೋಡಿ ಅಲ್ಲಿ ಹುರಳಿಕಾಯಿ ಗೊಂಚಲು ಹೇಗೆ ಬಿಟ್ಟಿದೆ ಎಂದು ಕಿಟಕಿ ಆಚೆ ತೋರಿಸಿದಳು. ತುಂಬಾ ಚೆನ್ನಾಗಿ ಬೆಳೆಸ್ತಿದ್ದೀರಾ. ಇದಕ್ಕೆ ನೀರು ಎಂದಾಗ ವಿಶ್ವನು ಮಡದಿಗೆ ಸನ್ನೆ ಮಾಡಿದ. ಇಲ್ಲ, ನೀರು ಹಾಕೋಲ್ಲ. ನೀರಿಗೆ ತೊಂದರೆ ಇದೆ, ಸಹಕರಿಸಿ ಗಿಡಗಳೇ ಅಂತ ಬುದ್ಧಿ ಹೇಳಿದ್ದೀವಿ ಎಂದಾಗ ಬೆಂಕಿಗೆ ಸಿಟ್ಟಾಯಿತು. ರೀ, ನಿಮ್ಮ ಬುದ್ಧಿ ಮಾತು ಗಿಡ ಕೇಳುತ್ತೇನ್ರಿ? ನೀರು ಹಾಕ್ದೆ ಹೆಂಗ್ರಿ ಬೆಳೆಯುತ್ತೆ ಅದು? ಸ್ನಾನ ಮಾಡ್ತೀವಲ್ಲ, ಆ ನೀರನ್ನು ಸಂಗ್ರಹಿಸಿ ಗಿಡಕ್ಕೆ ಹಾಕ್ತೀವಿ ಎಂದಾಗ ಬೆಂಕಿಗೆ ಆಶ್ಚರ್ಯವಾಯಿತು. ಸ್ನಾನ ಮಾಡಿದ ನೀರನ್ನು ಹೇಗ ಸಂಗ್ರಹಿಸ್ತೀರಾ? ಬಾತ್ರೂಮನಲ್ಲಿ ಔಟ್ಲೆಟ್ ಇದೆಯಲ್ಲ, ಅದರ ಮೇಲೆ ಒಂದು ಬಟ್ಟೆ ಇಟ್ಟು ಪೈಪ್ ಕ್ಲೋಸ್ ಮಾಡ್ಬಿಡ್ತೀವಿ. ಸ್ನಾನ ಮಾಡಿದ ನೀರೆಲ್ಲ ಬಾತ್ರೂಮನಲ್ಲೇ ಇರುತ್ತೆ. ಅದನ್ನು ಬಗೆದು ಬಕೆಟ್ಗೆ ಹಾಕ್ತೀವಿ, ಗಿಡಕ್ಕೆ ಸುರಿತೀವಿ. ನೋಡಿ, ನಾವು ಬೆಳೆಯೋ ತರಕಾರಿ ಸೋಪ್ ವಾಸನೆನೆ ಇರುತ್ತೆ ಎಂದು ಒಂದು ಹುರುಳಿಕಾಯಿಯನ್ನು ಕಿತ್ತು ತಂದು ಸೋಪಿಗೆ ಸವರಿ ಮೂಸಲು ಕೊಟ್ಟಳು. ಹೌದು, ಸೋಪ್ ವಾಸನೆ ಇದೆ. ಗುಡ್, ಹೀಗೆ ಇರ್ಬೇಕು. ನೀವು ಅಯೋಧ್ಯೆ ಪ್ರಸಾದ ಕೊಟ್ರೆ ನಾವು ಹೊರಟು ಬಿಡ್ತೀವಿ. ಇನ್ನು ಬಹಳ ಮನೆಗಳಿವೆ ಎಂದರು. ತೆಗೆಯಿರಿ ಏರ್ ಬ್ಯಾಗು ಎಂದರು ವೆಂಕಿ. ಬೀಗದ ಕೈಗೋಸ್ಕರವಾಗಿ ಮೋಹನ ತಡಕಾಡಿದ. ಈ ಟ್ಯಾಗ್ ಮೇಲೆ ಕೇಪ್ ಟೌನ್ ಅಂತ ಇದೆಯಲ್ರಿ? ಅಲ್ಲಿಂದ ನೀವು ಎಲ್ಲಿಗೆ ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವ ಎಂದಾಗ ಸತ್ಯ ಒಪ್ಪಿಕೊಳ್ಳಲೇಬೇಕಾಯಿತು. ನೋಡಿ, ನಮ್ಗೆ ತೊಂದರೆ ಇರುವಾಗ ಬೇರೆಯವರನ್ನೆಲ್ಲ ದೇಶದ ಒಳಗಡೆ ಬಿಟ್ಕೋಬಾರ್ದು. ಬೆಂಗಳೂರಲ್ಲೂ ಅದೇ ಕತೆ ಆಗಿದೆ. ಆದಷ್ಟು ಕಡಿಮೆ ನೀರನ್ನ ಬಳಸಿ, ಅನಗತ್ಯವಾಗಿ ನೀರನ್ನ ಕುಡಿಯಲೇಬೇಡಿ ಎಂದಾಗ ಮೋಹನ ಉತ್ಸಾಹದಿಂದ ತನ್ನ ದೇಶದ ಬಗ್ಗೆ ಹೇಳಿದ. ನಮ್ಮ ಕೇಪ್ ಟೌನ್ ನಲ್ಲಿ ನೀರಿನ ಬದಲು ಬೀರ್ ಕುಡೀರಿ ಅಂತ ಹೇಳ್ತಿದ್ದಾರೆ ಅಂದ. ನೋಡಿದ್ರ? ಗುಡ್. ನೀರು ಬದಲು ಬೀರು ಕುಡಿಬೇಕಾಗುತ್ತೆ. ನೀರು ಎಲ್ಲೆಲ್ಲಿ ಬಳಸ್ತೀವೋ ಆದಷ್ಟು ಕಟ್ ಮಾಡಿ. ದಿನಕ್ಕೊಮ್ಮೆ ಮಾತ್ರ ರೆಸ್ಟ್ ರೂಮ್, ಟಾಯ್ಲೆಟ್ನಲ್ಲಿ ಪೆಪ್ಪರ್ ರೋಲ್ ಬಳಸಿ ಎಂದು ಉಪದೇಶ ಕೊಟ್ಟು ಹೊರಟರು. ಅವರು ಹೊರಗಡೆ ಬರುವ ವೇಳೆಗೆ ಧೋ ಎಂದು ಮಳೆ ಸುರಿಯಿತು. ಎಂಥ ಒಳ್ಳೆ ಟೈಮನಲ್ಲಿ ನೀರು ಚೆಕ್ ಮಾಡಲು ಬಂದಿದ್ದೀರಾ ನೀವು? ತಡಿಯಿರಿ 1 ನಿಮಿಷ ಎಂದು ವಿಶ್ವ ಛತ್ರಿ ತೆಗೆದುಕೊಂಡು ಓಡಿ ಬರುವಾಗ ಜಾರಿ ಕೆಳಗಡೆ ಬಿದ್ದ. ಅಯ್ಯೋ ವಿಶಾಲು ಎಂದು ಚೀರಿದ. ಕಿರಿಚ್ಕೋಬೇಡಿ, ಇನ್ನು ಬೆಳಿಗ್ಗೆ 5 ಗಂಟೆ ಅಷ್ಟೇ. ಬಿದ್ಕೊಡಿ ಎಂದಳು ವಿಶಾಲು. ಓರ್, ಇದು ಕನಸ ಎಂದು ವಿಶ್ವ ಮುಸುಗಿಟ್ಟು ಮಲಗಿದ. 6 ಆಚರಣೆ. ಮುಳ್ಳುಕಂಟಿ ರಾಶಿಯ ಮೇಲೆ ನೆಗೆತ್ತ ಕುಣಿತದ ಹರಕೆ. ಮುಳ್ಳು ಪೊದೆಗಳ ಕಾಂಡಗಳನ್ನು ಮುರಿದು ರಾಶಿ ಹೊಕ್ಕಿ ಅದರ ಮೇಲೆ ಹಾರಿ ಕುಣಿದು ಕೇಕೆ ಹಾಕುವ ಯುವಕರ ರೋಮಾಂಚಕ ಸಾಹಸವನ್ನು ಕಣ್ಣಾರೆ ನೋಡಬೇಕೆ? ಹಾಗಿದ್ದರೆ ಕೊಪ್ಪಳ ತಾಲೂಕಿನ ಹೂವಿನಾಳ, ಹಿರೇಸಿಂಧೋಗಿ,
ಅಗಳಕೆರಡಂಥ ಗ್ರಾಮಗಳಿಗೆ ಭೇಟಿ ಕೊಡಿ. ಈ ಗ್ರಾಮಗಳ ಹನುಮಾನ ಗುಡಿ ಮಂದಿರದ ಬಯಲಲ್ಲಿ ನಡೆಯುವ ಈ ಮುಳ್ಳು ಹರಕೆ ಆಚರಣೆಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಈ ಬಿಸಿಲ ನಾಡಿನ ಬದುಕಿನಲ್ಲಿ ಹರಕೆಗಳಿಗೆ ಮಿತಿಯೇ ಇಲ್ಲ. ಹರಕೆ ಸಂಪ್ರದಾಯಗಳು ಉತ್ತರ ಕರ್ನಾಟಕ ಜನತೆಯ ಜೀವಾಳ. ಇವುಗಳಲ್ಲಿ ಧಾರ್ಮಿಕತೆ, ಮಾನವೀಯತೆ, ಕಳಕಳಿ ಸಾಮಾನ್ಯ. ಆದರೆ ಇಂತಹ ಹರಕೆಗಳು, ಸಂಪ್ರದಾಯಗಳ ಪೈಕಿ ಪ್ರತಿವರ್ಷ ಈ ಭಾಗದ ಗ್ರಾಮ ಜಾತ್ರೆಗಳಲ್ಲಿ ನಡೆಯುವ ಮುಳ್ಳು ಹರಕೆ ಎಂಥವರನ್ನು ಮೈನವಿರೇಳಿಸುವಂತೆ ಮಾಡುತ್ತದೆ. ಕಾರ್ತಿಕ ಮಾಸದಲ್ಲಿ ಆರಂಭವಾಗುವ ಮುಳ್ಳು ಹರಕೆ ಸಂಪ್ರದಾಯ ಯುಗಾದಿಯವರೆಗೆ ನಡೆಯುತ್ತದೆ. ಈ ಹರಕೆ ಸಲ್ಲಿಸುವುದಕ್ಕಾಗಿ ಸ್ಥಳೀಯರು ತಮ್ಮೂರ ಆಂಜನೇಯನಲ್ಲಿ ಮನದ ಬಯಕೆ ಈಡೇರಿಕೆಗಾಗಿ ಭಕ್ತಿಯಿಂದ ಬೇಡಿಕೊಂಡಿರುತ್ತಾರೆ. ತಮ್ಮ ಬೇಡಿಕೆ ಈಡೇರಿತೆಂದರೆ ಮುಳ್ಳು ಹಾರುವ ಸಂಪ್ರದಾಯಕ್ಕೆ ಮುಂದಾಗುತ್ತಾರೆ. ಕೊಪ್ಪಳ ತಾಲೂಕಿನ ಹಿರೇಸಿಂಧೋಗಿ, ಹೂವಿನಾಳ, ಅಗಳಕೇರ, ಲೇಬಗೇರಿಯಂಥ ಹಲವಾರು ಗ್ರಾಮಗಳಲ್ಲಿ ಮುಳ್ಳು ಹರಕೆ ಸಂಪ್ರದಾಯ ಬಹು ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ. ಊರ ದೇವರ ಜಾತ್ರೆಯಲ್ಲಿ ಉದ್ಯೋಗ ಅರಸಿ ಬೇರೆಡೆ ಹೋಗಿರುವ ಆಂಜನೇಯನ ಭಕ್ತರು ಜಾತ್ರೆಯ ಸಮಯದಲ್ಲಿ ತಮ್ಮೂರಿಗೆ ಬಂದು ಮುಳ್ಳು ಹರಕೆ ಸಲ್ಲಿಸಲು ಸಿದ್ಧರಾಗುತ್ತಾರೆ. ಹರಕೆಯ ದಿನ ಮಧ್ಯಾಹ್ನ ಮೆರವಣಿಗೆಯಲ್ಲಿ ಅರಣ್ಯಕ್ಕೆ ಹೋಗಿ ಹಸಿ ಮುಳ್ಳಿನ ಟೊಂಗೆಗಳನ್ನು ಸಂಗ್ರಹಿಸಿ ತಂದು ಗ್ರಾಮದ ಮಧ್ಯದಲ್ಲಿ ರಾಶಿ ಹೊಕ್ಕಿ ಅದರ ಮೇಲೆ ಹಾರಿ ಕುಣಿಯುತ್ತಾರೆ. ಮುಳ್ಳು ತರುವ ಸಂಭ್ರಮ. ಆಯಾ ಗ್ರಾಮಗಳ ಮಾರುತೇಶ್ವರ ಗುಡಿಯ ಮುಂದೆ ಡೊಳ್ಳು, ಬ್ಯಾಂಡು, ಭಜನೆಯ ಧ್ವನಿ ಮುಗಿಲು ಮುಟ್ಟುತ್ತದೆ. ಇದರೊಂದಿಗೆ ಯುವಕರ ಸಂಭ್ರಮದ ಕೆಕೆಯು ಸೇರುತ್ತದೆ. ಹನುಮಂತನ ಗುಡಿಯ ಮುಂದೆ ಈ ಚಟುವಟಿಕೆಗಳು ಆರಂಭಗೊಂಡೊಡನೆ ಊರ ಜನರೆಲ್ಲ ತಂಡೋಪತಂಡವಾಗಿ ಸೇರುತ್ತಾರೆ. ಉತ್ಸವ ಮೂರ್ತಿಯ ಪಲ್ಲಕ್ಕಿ, ಡೊಳ್ಳು, ಬ್ಯಾಂಡ್, ಭಜನೆ, ದೀವಟಗಿ, ಜಾಗಟೆಯೊಂದಿಗೆ ಊರವರೆಲ್ಲ ಮೆರವಣಿಗೆಯಲ್ಲಿ ಅರಣ್ಯಕ್ಕೆ ಬರುತ್ತಾರೆ. ಪೊಡೆಯಾಗಿ ಬೆಳೆಯುವ ಕರಿ ಮುಳ್ಳಿನ, ಕ್ಯಾಕ್ಟಸ್ ಜಾತಿಗೆ ಸೇರಿದ ಮುಳ್ಳು ಸಸ್ಯ, ಗಿಡಕ್ಕೆ ಕೈಹೊಕ್ಕಿ ಕಲ್ಲಿನಿಂದ ಜಜ್ಜಿ ಮುಳ್ಳು ಕಂಟಿಗಳನ್ನು ಕಿತ್ತು ಮರೆಯುತ್ತಾರೆ. ಕೊಡಲಿಯಿಂದ, ಕುಡುಗೋಲಿನಿಂದ ಕಡಿಯದೆ ತರಬೇಕು ಎಂಬ ನಿಯಮವಿರುವುದರಿಂದ ಕಲ್ಲಿನಿಂದಲೇ ಗಿಡವನ್ನು ಜಜ್ಜಿ ತರುತ್ತಾರೆ. ಹೀಗೆ ತಂದು ಹಾಕಿದ ಮುಳ್ಳಿನ ರಾಶಿಗೆ ಅರ್ಚಕರು ಪೂಜೆ ಮಾಡುತ್ತಾರೆ. ಬಳಿಕ ಭಕ್ತರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮುಳ್ಳಿನ ಕಂಟಿಗಳನ್ನು ಹೊತ್ತು ಹನುಮಾನ ಗುಡಿಯ ಅಂಗಳಕ್ಕೆ ಬರುತ್ತಾರೆ. ಬರುವಾಗ ಗ್ರಾಮದ ಬೀದಿಯಲ್ಲೂ ಈ ಮುಳ್ಳು ಕಂಟಿಗಳನ್ನು ಒಟ್ಟಿ ಯುವಕರು ಅದರ ಮೇಲೆ ಜಿಗಿದಾಡುತ್ತಾರೆ. ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗುವಾಗ ಇದನ್ನು ವೀಕ್ಷಿಸಲು ಸುತ್ತಲಿನ ಗ್ರಾಮಗಳ ಜನರು ದಂಡಾಗಿ ಮನೆಯ ಮಾಳಿಗೆ, ಚಕ್ಕಡಿ, ಎತ್ತರದ ಪ್ರದೇಶಗಳಲ್ಲಿ ನಿಂತಿರುತ್ತಾರೆ. ಗುಡಿಯ ಮುಂದೆ ಮುಳ್ಳಿನ ಮೇಲೆ ಭಕ್ತರ ಹೆಜ್ಜೆ. ಗುಡಿಯ ವಿಶಾಲವಾದ ಅಂಗಳದಲ್ಲಿ ಮುಳ್ಳಿನ ರಾಶಿ ಹೊಕ್ಕಿ ಅದರ ಮೇಲೆ ಕುಣಿಯುತ್ತಾರೆ. ಕೆಲವು ಯುವಕರ ದಂಡು ಕೇಕೆ ಹಾಕುತ್ತಾ ಮಾಳಿಗೆಯ ಮೇಲಿನಿಂದ ಮುಳ್ಳಿನ ರಾಶಿಗೆ ಹಾರುತ್ತಾರೆ. ಹೀಗೆ ಈ ಹರಕೆ ಸುಮಾರು ಅರ್ಧ ಗಂಟೆ ಕಾಲ ನಡೆಯುತ್ತದೆ. ಜಿಗಿದಾಡುವಾಗ ಮುಳ್ಳುಗಳು ದೇಹದಲ್ಲಿ ಚುಚ್ಚಿಕೊಳ್ಳುತ್ತವೆ. ಮುಳ್ಳು ಹರಕೆ ಸಲ್ಲಿಸಿದವರು ರಾತ್ರಿ ಕಂಬಳಿಯ ಮೇಲೆ ಮಲಗುತ್ತಾರೆ. ಆಗ ದೇಹದಲ್ಲಿ ಚುಚ್ಚಿಕೊಂಡಿರುವ ಮುಳ್ಳುಗಳು ಕಂಬಳಿಯ ಮೇಲೆ ಉದುರುತ್ತವೆ ಎಂಬ ನಂಬಿಕೆ ಇವರದು. ಮುಳ್ಳಿನ ಮೇಲೆ ಜಿಗಿದಾಡಿದರೂ ಯುವಕರಿಗೆ ನೋವೇ ಆಗುವುದಿಲ್ಲವಂತೆ. ಎಲ್ಲವೂ ಆಂಜನೇಯನ ಮಹಿಮೆ ಎಂಬ ನಂಬಿಕೆ. ಲೇಬಗೇರಿಯ ಮುಳ್ಳಿನ ಹರಕೆಗೆ ವಿಶೇಷವಿದೆ. ಕೊಪ್ಪಳ ತಾಲೂಕಿನ ಲೇಬಗೇರಿ ಗ್ರಾಮದ ಮಧ್ಯಾಹ್ನ ಸಂಸ್ಥಾನ ಮಠದ ಆಡಳಿತವಿರುವ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಮುಳ್ಳಿನ ಹರಕೆ ಆಚರಣೆಯಲ್ಲಿ ಸ್ಥಳೀಯರಷ್ಟೇ ಅಲ್ಲ, ಸುತ್ತಲಿನ ಗ್ರಾಮಸ್ಥರು ಪಾಲ್ಗೊಳ್ಳುತ್ತಾರೆ. ಈ ಗ್ರಾಮದಲ್ಲಿ ಯುಗಾದಿ ವೇಳೆ ಈ ಹರಕೆ ನಡೆಯುತ್ತದೆ. ಹರಕೆಯ ಸಂಬಂಧವಾಗಿ ನಿತ್ಯ ದೀಪ ಬೆಳಗಿಸಿ ಹಬ್ಬ ಮಾಸ ಆಚರಿಸಲಾಗುತ್ತದೆ. 41 ದಿನಗಳ ಕಾಲ ಈ ಗ್ರಾಮದಲ್ಲಿ ಮಾರುತೇಶ್ವರನ ಕಾರ್ತಿಕೋತ್ಸವವು ನಡೆಯುತ್ತದೆ. ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ಭಕ್ತರಿಂದ ದೀರ್ಘದಂಡ ನಮಸ್ಕಾರ ಹಾಕುವುದು, ನೈವೇದ್ಯ ಸಮರ್ಪಣೆ, ಉಲ್ಪಿ ಸೇವೆ, ದವಸ, ಧಾನ್ಯ ನೀಡುವುದು ನಡೆದಿರುತ್ತದೆ. ಮಾರುತೇಶ್ವರ ಜಾತ್ರೆಯ ಮುಳ್ಳು ಹಾಯುವ ಆಚರಣೆಗೆ ಬ್ಯಾಟಿ ಗಿಡ ಎಂದು ಕರೆಯುತ್ತಾರೆ. ಬ್ಯಾಟಿ ಗಿಡ ಅಂದರೆ ಅರ್ಚಕರೇ ಗಿಡವನ್ನು ಕಿತ್ತು ತಂದು ಮೆರವಣಿಗೆಯಲ್ಲಿ ಕುಣಿಯುವುದು. ಮುಳ್ಳುಗಿಡ ಎನ್ನುವ ಪದ್ಧತಿಯಲ್ಲಿ ಕರಿಕಂಟಿಯ ಮುಳ್ಳು ಪೊದೆಗಳನ್ನು ಕೊಂಪೆಗಟ್ಟಲೆ ಹೊತ್ತು ತಂದು ಗ್ರಾಮದಲ್ಲಿ ವೈಭವದಿಂದ ಮೆರವಣಿಗೆ ಮಾಡುತ್ತಾರೆ. ಮುಳ್ಳು ಚುಚ್ಚಿದ್ದರಿಂದ ದೇಹದ ಮೇಲೆ ಆಗಿರುವ ಗಾಯಗಳ ನೋವನ್ನು ಹರಕೆ ತೀರಿಸುವವರು ಮರೆತು ಬಿಡುತ್ತಾರೆ. ಗಾಯ ಒಂದೆರಡು ದಿನ ಇತ್ತು ವಾಸಿಯಾಗುತ್ತದೆ.
ಈ ರೀತಿ ಹರಕೆ ಸಲ್ಲಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಗ್ರಾಮಸ್ಥರದು. ಇದೊಂದು ಹರಕೆ ಸಂಪ್ರದಾಯ. ಮುಳ್ಳು ಹರಕೆ ತೀರಿಸುವ ಮೆರವಣಿಗೆಗೆ ಬರುವವರು ಚಪ್ಪಲಿ ಹೋಗಿ ಬರುವಂತಿಲ್ಲ. ಹಾಗೊಂದು ವೇಳೆ ಚಪ್ಪಲಿ ತೊಟ್ಟು ಬಂದರೆ ಅವರನ್ನು ಹಿಡಿದು ಓಡಾಡಿಸಿ, ಮುಳ್ಳು ಗಿಡದಿಂದ ಬಡಿದು ಹಿಂದೆ ಕಳುಹಿಸುತ್ತಾರೆ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಮುಳ್ಳು ಹರಕೆ ಆಚರಣೆ ಈ ಪ್ರದೇಶದ ಮಹತ್ವದ ಸಂಪ್ರದಾಯ. 7 ಕ್ರೀಡೆ. ಶಹಬ್ಬಾಸ್ ಅಮೀರ್. ಈ ಕ್ರಿಕೆಟ್ ಶೂರನಿಗೆ ಕಾಲೇ ಕೈಗಳು. ಜಮ್ಮು ಕಾಶ್ಮೀರದ 34 ರ ಹರೆಯದ ಅಮೀರ್ ಹುಸೈನ್ ಲೋನ್ ಅವರಿಗೆ 2 ಕೈಗಳಿಲ್ಲ. ಆದರೆ ಕಾಲನ್ನೇ ಕೈಯಾಗಿಸಿಕೊಂಡು ಇವರು ಆಡುವ ಕ್ರಿಕೆಟ್ಗೆ ಸಾಮಾನ್ಯರಿರಲಿ, ಕ್ರಿಕೆಟ್ ದಂತಕತೆ ಸಚಿನ್ ಅವರೇ ಮನಸೋತಿದ್ದಾರೆ. ಏನಿದು ಈ ಸಾಹಸಿಯ ಕತೆ? ತಿಳಿಯೋಣ ಬನ್ನಿ. ಮನುಷ್ಯನ ಚೈತನ್ಯಕ್ಕೆ ಮೇರೆಗಳೇ ಇಲ್ಲ. ಸಂಕಲ್ಪ ಬಲದ ಮುಂದೆ ಎಲ್ಲವೂ ಮಂಡಿಯೂರುತ್ತದೆ. 2 ಕೈಗಳೆಲ್ಲ, ಆದರೂ ಭುಜ ಮತ್ತು ಕುತ್ತಿಗೆಯ ಮಧ್ಯದಲ್ಲಿ ಬ್ಯಾಟ್ ಸಿಕ್ಕಿಸಿಕೊಂಡು ಸರಾಗವಾಗಿ ಕ್ರಿಕೆಟ್ ಆಡುವ ರೀತಿ ಕಂಡವರನ್ನೆಲ್ಲ ಮೂಡಿ ಮಾಡುತ್ತದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಬೀಜ್ಬೆಹರಾ ಗ್ರಾಮದ 34 ರ ಹರೆಯದ ಅಮೀರ್ ಹುಸೈನ್ ಲೋನ್ ಆಡುವ ಆಟ ಕ್ರಿಕೆಟ್ ಲೋಕದ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಎಲ್ಲರ ಮನಸ್ಸು ಗೆದ್ದಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಮೀರ್ ಆಟವನ್ನು ಕಂಡ ಸಚಿನ್ ಅವರು, ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ್ದಾರೆ ಅಮೀರ್. ಆಟದ ವಿಡಿಯೋವನ್ನು ಕಂಡು ನನ್ನ ಮನಸ್ಸು ಕರಗಿತು. ಅಬ್ಬಾ, ಅವರಿಗೆ ಆಟದ ಕುರಿತು ಎಷ್ಟೊಂದು ಪ್ರೀತಿ ಮತ್ತು ಬದ್ಧತೆ. ಸದ್ಯದಲ್ಲೇ ಅವರನ್ನು ಭೇಟಿಯಾಗುವೆ. ನನ್ನ 10ನೆಯ ನಂಬರ್ ಜರ್ಸಿಯನ್ನು ಅವರು ಧರಿಸುತ್ತಾರೆ. ಅದರಲ್ಲಿ ಅವರ ಹಸ್ತಾಕ್ಷರ ಪಡೆದು ಮನೆಗೆ ತರಬೇಕೆಂದಿದ್ದೇನೆ. ಲಕ್ಷಾಂತರ ಮಂದಿಗೆ ಅಮೀರ್ ಸ್ಫೂರ್ತಿ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸಚಿನ್ ಮಾತುಗಳು ಅಮೀರ್ಗೆ ಖುಷಿ ನೀಡಿದೆ. ನನಗೆ ತುಂಬಾ ಸಂತೋಷವಾಗಿದೆ. ಬಾಲ್ಯದಿಂದಲೂ ನಾನು ಅವರ ಆಟ ನೋಡುತ್ತಾ, ಆರಾಧಿಸುತ್ತಾ ಬೆಳೆದೆವ. ಅವರನ್ನು ಭೇಟಿಯಾಗುವುದಕ್ಕಿಂತ ಬೇರೆ ಖುಷಿ ಏನಿದೆ? ಆ ದಿನ ಬೇಗ ಬರಲಿ ಎಂದಿದ್ದಾರೆ. ಖ್ಯಾತ ಕ್ರಿಕೆಟಿಗ ಆಶೀಶ್ ನೆಹ್ರಾ ಈತನ ಕ್ರಿಕೆಟ್ ವ್ಯಾಮೋಹವನ್ನು ಕಂಡು 2016ರಲ್ಲಿ ಮುಂಬೈಯಲ್ಲಿ ನಡೆದ T20 ಸೆಮೀಸ್ ನೋಡಲು ಆಹ್ವಾನ ನೀಡಿದ್ದರು. ಮಾತ್ರವಲ್ಲ, ಅವರನ್ನು ತಂಡಕ್ಕೆ ಪರಿಚಯಿಸಿ ಚೈತನ್ಯ ತುಂಬಿದ್ದರು. ಕಾಡಿದ ದುರ್ದೈವ. ಅಮೀರ್ ಹುಟ್ಟಿದಾಗ ಎಲ್ಲ ಚಿಣ್ಣರಂತೆ ಸಹಜವಾಗಿದ್ದರು. ತಂದೆ ಬಶೀರ್ ಅಹಮದ್ ಮರದ ಕಾರ್ಖಾನೆ, ಸಾಮಿಲ್ ನಡೆಸುತ್ತಿದ್ದರು. 8 ವರ್ಷದ ಅಮೀರ್ ಆಟವಾಡುತ್ತಾ ಅಲ್ಲಿಗೆ ಹೋದ. ಅಲ್ಲಿ ಕ್ರಿಕೆಟ್ ಬ್ಯಾಟುಗಳ ತಯಾರಿ ನಡೆಯುತ್ತಿತ್ತು. ಸಮೀಪದಲ್ಲಿ ಯಾರೂ ಇಲ್ಲದ್ದನ್ನು ಕಂಡ ಈ ಪೋರ ಯಂತ್ರದ ಜೊತೆ ಆಟವಾಡಲು ಆರಂಭಿಸಿದ. ಬ್ಯಾಟ್ ತಯಾರಿಸಿ ಅದರಲ್ಲಿ ಕ್ರಿಕೆಟ್ ಆಡುವ ಹುಮ್ಮಸ್ಸಿನಲ್ಲಿದ್ದಾಗ ದಪ್ಪನೆಯ ಬೆಲ್ಟಿಗೆ 2 ಕೈಗಳು ಸಿಕ್ಕಿ ಕತ್ತರಿಸಿ ಹೋದವು. ಇವರ ತಂದೆ ಮಗನನ್ನು ಬದುಕಿಸಿಕೊಳ್ಳಲು ಕಾರ್ಖಾನೆಯನ್ನೇ ಮಾರಾಟ ಮಾಡಿದರು. ಇದೆಲ್ಲ ಆಗಿದ್ದು 1997ರಲ್ಲಿ. ಈ ಸಮಯದಲ್ಲಿ 3 ವರ್ಷ ಶಾಲೆಗೆ ಹೋಗುವುದು ಸಾಧ್ಯವಾಗಲಿಲ್ಲ. ಆದರೂ ಹುಡುಗ ಎದೆಗುಂದಲಿಲ್ಲ. ಕ್ರಿಕೆಟ್ ಆಟವನ್ನೇ ಜೀವ ಎಂದು ಭಾವಿಸಿದ. ಕೈಗಳೇ ಇಲ್ಲದೆ ಕ್ರಿಕೆಟ್ ಆಡುವಾಗ ಕಂಡವರು ಗೇಲಿ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಅಜ್ಜಿ ಬೆಂಬಲ ನೀಡಿದರು. ಮತ್ತೆ ಶಾಲೆ ಸೇರಿದೆ. ಶಿಕ್ಷಕರು ಒತ್ತಾಸೆ ನೀಡಿದರು. ಕೊನೆಗೆ ನಾನು ರಾಜ್ಯದ ಪ್ಯಾರಾ ಕ್ರಿಕೆಟ್ ತಂಡಕ್ಕೆ ನಾಯಕನಾದೆ ಎಂದು ಅಮೀರ್ ತಮ್ಮ ಜೀವನ ಚರಿತ್ರೆಯ ಪುಟಗಳನ್ನು ನೆನಪಿಸಿಕೊಳ್ಳುತ್ತಾರೆ. 2 ಕೈಗಳು ತುಂಡಾಗಿ ರಕ್ತನದಿ ನೀರಿನಂತೆ ಹರಿದು ಹೋಗುತ್ತಿದ್ದಾಗ ನನಗೆ ನೆರವಾಗಿದ್ದು ಯೋಧರು. ಆಸ್ಪತ್ರೆ ತನಕ ಹೊತ್ತು ತಂದು ವಿಶೇಷ ಚಿಕಿತ್ಸೆ ಕೊಡಿಸಿದ್ದರು. ತಂದೆಯ ಬವಣೆಯಂತೂ ಹೇಳಿ ಮುಗಿಯದಷ್ಟು. ನನಗಾಗಿ ಇಷ್ಟೊಂದು ಕಷ್ಟಪಟ್ಟ ತಂದೆಯನ್ನು ನಾನು ಅವಲಂಬಿಸಬಾರದು. ನನ್ನ ದುಡಿಮೆಯೇ ಅವರಿಗೆ ಆಧಾರವಾಗಬೇಕು ಎಂದು ನಿರ್ಧರಿಸಿದೆ. ಕ್ರಿಕೆಟ್ ಮಾತ್ರವೇ ನನ್ನ ಜೀವನ ಎಂಬುದನ್ನು ದೃಢಪಡಿಸಿ ಅಭ್ಯಾಸ ಶುರು ಮಾಡಿದೆ ಎಂದು ಭರವಸೆಯ ಮಾತನಾಡುತ್ತಾರೆ ಅಮೀರ್. ನೇಪಾಳ, ದುಬೈ, ಸಂಯುಕ್ತ ಅರಬ್ ದೇಶದಲ್ಲಿ ನಡೆದ ಪ್ಯಾರಾಲೀಗ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ತಮ್ಮ ಅಸೀಮ ಬಲವನ್ನು ತೋರಿದ್ದಾರೆ. ಬೌಲಿಂಗ್ನಲ್ಲೂ ತಮ್ಮ ಕಾಲ್ಚಳಕವನ್ನು ತೋರಿಸಿ ಅಚ್ಚರಿ ಮೂಡಿಸಿದ್ದಾರೆ. ಬೆಳ್ಳಿ ತೆರೆಯ ಮೇಲೆ ಅಮೀರ್ ಅವರ ಸಾಹಸಗಾಥೆಯನ್ನು ಸಿನಿಮಾ ಮಾಡಲು ಬಾಲಿವುಡ್ನ ಪ್ರಸಿದ್ಧ ಚಲನಚಿತ್ರ ನಿರ್ಮಾಣ ಸಂಸ್ಥೆ ಪಿಕಲ್ ಎಂಟರ್ಟೈನ್ಮೆಂಟ್ ಮುಂದೆ ಬಂದಿದೆ. ಈ ಸಿನಿಮಾಗೆ ಅಮೀರ್ ಎಂದು ಹೆಸರಿಡಲು ಚಿತ್ರತಂಡ ನಿರ್ಧರಿಸಿದೆ. ಈ ಸಿನಿಮಾಗೆ ಬಿಗ್ ಬ್ಯಾಟ್ ಸಂಸ್ಥೆ ಬಂಡವಾಳ ಹೂಡುತ್ತಿದೆ.
ಮಹೇಶ್ ಭಟ್ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದಾರೆ. ಕ್ರೀಡೆಯನ್ನು ಆಧಾರವಾಗಿಟ್ಟುಕೊಂಡು ತೆರೆಗೆ ಬಂದ ಹಲವು ಚಿತ್ರಗಳು ಸೂಪರ್ ಸಕ್ಸಸ್ ಕಂಡಿವೆ. ಇದು ಆ ಸಾಲಿಗೆ ಸೇರಲಿ ಹಾಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸೋಣ. 8 ಆರೋಗ್ಯ. ಬಿರು ಬಿಸಿಲು ಇರಲಿ ಆರೋಗ್ಯ ಕಾಳಜಿ. ಬಿಸಿಲಿನ ತಾಪ ಈ ವರ್ಷ ಖಡಕ್ ಆಗಿದೆ. ಬಿರು ಬಿಸಿಲಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ. ಸೋಂಕು, ಅತಿಸಾರ, ನಿರ್ಜಲೀಕರಣ, ತಲೆನೋವು ಮುಂತಾದವು ಬೇಸಿಗೆಯ ಸಾಮಾನ್ಯ ಕಾಯಿಲೆಗಳು. ಮುನ್ನೆಚ್ಚರಿಕೆ ವಹಿಸಿದರೆ ಅಪಾಯದಿಂದ ಪಾರಾಗಬಹುದು. ವರ್ಷದಿಂದ ವರ್ಷಕ್ಕೆ ಏರುತ್ತಿರುವ ತಾಪಮಾನದ ಜೊತೆಗೆ ಬೇಸಿಗೆಯ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ತೀವ್ರವಾಗುತ್ತಿರುವ ಉಷ್ಣತೆಗೆ ತಕ್ಕಂತೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಕೆಲವು ಮಾರ್ಪಾಡನ್ನು ಮಾಡಿಕೊಳ್ಳದಿದ್ದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ. ಆರೋಗ್ಯ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸಬೇಕಾದುದು ಅಗತ್ಯ. ಅತಿಸಾರ ಮತ್ತು ಕರುಳಿನ ಸೋಂಕು. ಉಷ್ಣತೆ ಏರಿದಂತೆ ದೇಹದ ದಾಹವು ಹೆಚ್ಚುತ್ತದೆ. ಜೊತೆಯಲ್ಲಿ ಅದೇ ಸಮಯದಲ್ಲಿ ಕೆರೆ, ಕೊಳ್ಳಗಳು ಬತ್ತಿ ಹೋಗುವುದರಿಂದ ನೀರಿನ ಅಭಾವವು ಸೃಷ್ಟಿಯಾಗುತ್ತದೆ. ಬಾಯಾರಿಕೆ ಎಂದು ಎಲ್ಲೆಂದರಲ್ಲಿ ಸಿಕ್ಕ ನೀರನ್ನು ಕುಡಿದರೆ ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಅಂತೆಯೇ ಬೀದಿ ಬದಿಯಲ್ಲಿ ಮಾರಾಟವಾಗುವ ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆ ಕೂಡ ಅಷ್ಟೇ ಹಾನಿಕರ. ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬಿ ಸೂಕ್ಷ್ಮಾಣುಗಳ ಬೆಳವಣಿಗೆಗೆ ಈ ಉಷ್ಣತೆ ಪೂರಕ. ಅವು ನೀರನ್ನು ಮತ್ತು ಆಹಾರ ಪದಾರ್ಥಗಳನ್ನು ಕಲುಷಿತಗೊಳಿಸುವ ಸಾಧ್ಯತೆಗಳು ಹೆಚ್ಚು. ಇಂತಹ ನೀರಿನ ಮತ್ತು ಆಹಾರ ಪದಾರ್ಥಗಳ ಸೇವನೆ ಹಲವು ಬಗೆಯ ಸೋಂಕಿಗೆ ಕಾರಣವಾಗಬಹುದು. ನೀರು ಮತ್ತು ಆಹಾರದ ಮೂಲಕ ಶರೀರವನ್ನು ಪ್ರವೇಶಿಸುವ ಸೂಕ್ಷ್ಮಾಣುಗಳು ಕರುಳಿನ ಹುಣ್ಣುಗಳಿಗೆ ಕಾರಣವಾಗಿ ಅತಿಸಾರ, ಆಮಶಂಕೆಯಂತಹ ಸಮಸ್ಯೆಗಳಷ್ಟೇ ಅಲ್ಲದೆ ಜಾಂಡೀಸ್, ಟೈಫಾಯ್ಡ್ ನಂತಹ ಸಮಸ್ಯೆಗಳನ್ನು ತರಬಹುದು. ಹಾಗಾಗಿಯೇ ಕುಡಿಯಲು ಶೋಧಿಸಿದ ಅಥವಾ ಕುದಿಸಿ ಆರಿಸಿದ ಸುರಕ್ಷಿತ ನೀರನ್ನು ಮಾತ್ರವೇ ಬಳಸಬೇಕು. ಬೇಸಿಗೆಯ ದಿನಗಳಲ್ಲಿ ನಡೆಯುವ ಜಾತ್ರೆ ಮತ್ತು ಊರಿನ ಹಬ್ಬಗಳಲ್ಲಿ ಜನರು ಹೆಚ್ಚು ಜಾಗ್ರತೆ ವಹಿಸಬೇಕು. ಜಾತ್ರೆಯ ಸಮಯದಲ್ಲಿ ರಸ್ತೆ ಬದಿಯಲ್ಲಿನ ಅಂಗಡಿಗಳಲ್ಲಿ ಮಾರಾಟವಾಗುವ ತೆರೆದಿಟ್ಟ ತಿಂಡಿ ತಿನಿಸುಗಳು ಮತ್ತು ಪಾನೀಯಗಳಿಂದ ದೂರವಿರಬೇಕು. ಮೂತ್ರನಾಳದ ಸೋಂಕು, ಕಲ್ಲುಗಳು. ಅತಿಸಾರದಿಂದ ಅಥವಾ ಶರೀರಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯದಿದ್ದರೆ ವ್ಯಕ್ತಿ ನಿರ್ಜಲೀಕರಣಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಇದು ಮೂತ್ರನಾಳ ಮತ್ತು ಮೂತ್ರಕೋಶದ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂತ್ರ ವಿಸರ್ಜನಾ ಪ್ರಕ್ರಿಯೆ ಸಹಜವಾಗಿಯೇ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ದೇಹದಿಂದ ಹೊರಹಾಕುವಲ್ಲಿ ನೆರವಾಗುತ್ತದೆ. ನೀರಿನ ಸೇವನೆ ಕಡಿಮೆಯಾದ ಪರಿಣಾಮವಾಗಿ ಮೂತ್ರದ ಪ್ರಮಾಣವು ಕಡಿಮೆಯಾಗುತ್ತದೆ. ಇದರಿಂದ ಬ್ಯಾಕ್ಟೀರಿಯಾಗಳು ಮೂತ್ರವ್ಯೂಹದಲ್ಲಿಯೇ ನೆಲೆಗೊಂಡು ಮುಂದೆ ಮೂತ್ರಕೋಶ ಮತ್ತು ಮೂತ್ರನಾಳಗಳ ಸೋಂಕಿಗೆ ಕಾರಣವಾಗಬಹುದು. ಅಲ್ಲದೆ ಮೂತ್ರದ ಪ್ರಮಾಣ ಕಡಿಮೆಯಾದಾಗ ರಕ್ತದಲ್ಲಿನ ಕೆಲವು ರಾಸಾಯನಿಕಗಳಾದ ಕ್ಯಾಲ್ಸಿಯಂ, ಯೂರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಸಿಸ್ಟಿನ ಮೊದಲಾದವು ಹರಳುಗಟ್ಟುತ್ತವೆ. ಇದು ಮೂತ್ರವ್ಯೂಹದಲ್ಲಿ ಕಲ್ಲುಗಳ ಸಮಸ್ಯೆಗೆ ಮೂಲವಾಗಬಹುದು. ಹಾಗಾಗಿಯೇ ಬೇಸಿಗೆಯಲ್ಲಿ ಕಡ್ಡಾಯವಾಗಿ ಪ್ರತಿದಿನ 3 ಲೀಟರ್ ನೀರನ್ನು ಕುಡಿಯುವುದು ಸೂಕ್ತ. ನಿರ್ಜಲೀಕರಣ ಮತ್ತು ತಲೆನೋವು. ಬಿಸಿಲಿನಲ್ಲಿ ದೇಹಕ್ಕೂ ನೀರಿನ ಅಗತ್ಯತೆ ಹೆಚ್ಚು. ಆದರೆ ಕೆಲಸದ ಒತ್ತಡದಿಂದಲೋ ಅಥವಾ ಪ್ರಯಾಣದ ಸಮಯದಲ್ಲಿ ಪದೇ ಪದೇ ಶೌಚಾಲಯ ಬಳಕೆಯ ಕಿರಿಕಿರಿ ತಪ್ಪಿಸಲೆಂದು ಕೆಲವರು ನೀರು ಕುಡಿಯಲು ಹಿಂಜರಿಯುತ್ತಾರೆ. ಇದು ಪರೋಕ್ಷವಾಗಿ ಆಯಾಸ, ತಲೆನೋವು, ತಲೆ ಸುತ್ತಿನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿಯೇ ಕೆಲಸದ ನಡುವೆಯೂ ನೀರು ಕುಡಿಯುವುದನ್ನು ಮರೆಯಬಾರದು. ಪರಿಶ್ರಮ ಬೇಡುವ ಕೆಲಸಗಳಲ್ಲಿ ತೊಡಗಿರುವವರಿಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಅಗತ್ಯತೆಯೂ ಇರಬಹುದು. ಈ ನಿಟ್ಟಿನಲ್ಲಿ ಕೆಲಸದ ವೇಳಾಪಟ್ಟಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರುವುದು ಉತ್ತಮ. ಬೆಳಿಗ್ಗೆ ಬೇಗನೆ ಕೆಲಸವನ್ನು ಆರಂಭಿಸಿ 11ಕ್ಕೆಲ್ಲ ಮುಗಿಸುವಂತಿದ್ದರೆ ಬಿಸಿಲಿನಲ್ಲಿ ಮಾಡುವ ಹೊಲಗದ್ದೆಗಳ ಮತ್ತು ಕಟ್ಟಡ ನಿರ್ಮಾಣದಂತಹ ಕೆಲಸಗಳಲ್ಲಿ ನಿರತರಾದವರಿಗೆ ಒಂದಿಷ್ಟು ಸಹಾಯವಾಗಬಹುದು. ಆಹಾರ ಹೀಗಿರಲಿ. ಆಹಾರ ಸೇವನೆಯಲ್ಲಿಯೂ ವಿಶೇಷ ಜಾಗ್ರತೆ ವಹಿಸಬೇಕು. ಒಂದೇ ಬಾರಿಗೆ ಹೊಟ್ಟೆ ಬಿರಿಯುವಂತೆ ತಿನ್ನುವುದಕ್ಕಿಂತಲೂ ಆಗಾಗ್ಗೆ ಸ್ವಲ್ಪ ಸ್ವಲ್ಪವೇ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ. ಹೆಚ್ಚು ಮಸಾಲೆಯುಕ್ತ ಮತ್ತು ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ಈ ಕಾಲದಲ್ಲಿ ದೂರವಿಡುವುದೇ ಸೂಕ್ತ. ನೀರಿನಂಶ ಹೆಚ್ಚಿರುವ ಹಣ್ಣು ತರಕಾರಿಗಳ ಸೇವನೆಗೆ ಆದ್ಯತೆ ಕೊಡಬೇಕು. ಎಳನೀರು, ಮಜ್ಜಿಗೆ ಮತ್ತು ನಿಂಬೆ ಪಾನಕಗಳ ಸೇವನೆ ಶರೀರವನ್ನು ತಂಪಾಗಿಡುತ್ತವೆ. ಕಲ್ಲಂಗಡಿ,
ಕಿತ್ತಳೆ, ಕರಬೂಜದಂತಹ ಹಣ್ಣುಗಳು ದೇಹಕ್ಕೆ ನೀರಿನೊಂದಿಗೆ ಲವಣಾಂಶಗಳನ್ನು ಒದಗಿಸುತ್ತವೆ. ಈ ದಿನಗಳಲ್ಲಿ ಕಾಫಿ, ಚಹಾ, ಇಂಗಾಲಯುಕ್ತ ಪಾನೀಯಗಳನ್ನು ದೂರವಿಡುವುದೇ ಸೂಕ್ತ. ಚರ್ಮದ ಕಾಳಜಿ. ಅತಿಯಾದ ಬಿಸಿಲಿಗೆ ತೆರೆದುಕೊಳ್ಳುವುದರಿಂದ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಬೆವ್ರುಸಾಲೆ ಅಥವಾ ಹೀಟ್ ರ್ಯಾಶ್ ಕಾಣಿಸಿಕೊಳ್ಳಬಹುದು. ಆ ಭಾಗವು ಕೆಂಪಾಗಿ ಒಮ್ಮೊಮ್ಮೆ ತುರಿಕೆ ಕೂಡ ಕಂಡುಬರಬಹುದು. ಕಂಕುಳು. ಮಹಿಳೆಯರಲ್ಲಿ ಸ್ತನಗಳ ಕೆಳಭಾಗ, ಸೊಂಟದ ಸುತ್ತಲಿನ ಭಾಗದಲ್ಲಿ ಅತಿಯಾದ ಬೆವರುವಿಕೆಯಿಂದಾಗಿ ಸೆಕೆಗುಳ್ಳೆಗಳೊಂದಿಗೆ ಶಿಲೀಂಧ್ರದ ಸೋಂಕು ಕಾಣಿಸಿಕೊಳ್ಳಬಹುದು. ಚರ್ಮವು ಕೆಂಪು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿ ವಿಪರೀತ ತುರಿಕೆ ಕಾಡಬಹುದು. ಇಂತಹ ಸಮಸ್ಯೆಗಳನ್ನು ಆದಷ್ಟು ನಿಯಂತ್ರಿಸಲು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕೇವಲ ತುರ್ತು ಕೆಲಸವಿದ್ದರಷ್ಟೇ ಮನೆಯಿಂದ ಹೊರಗೆ ಹೋಗಬೇಕು. ಒಂದು ವೇಳೆ ಹೋಗಲೇಬೇಕೆಂದಿದ್ದಲ್ಲಿ ಛತ್ರಿ ಅಥವಾ ಟೋಪಿಯ ಸಹಾಯ ಪಡೆಯಬೇಕು. ತಂಪು ಕನ್ನಡಕ ಮತ್ತು ಸನ್ಸ್ಕ್ರೀನ್ಗಳ ಬಳಕೆ ಕೂಡ ಸಹಕಾರಿ. ಹೊರಗೆ ಹೋಗುವಾಗ ತಿಳಿಯಾದ ಬಣ್ಣದ, ಸಡಿಲವಾದ ಉಡುಪುಗಳನ್ನು ಧರಿಸುವುದು ಸೂಕ್ತ. ದಿನದಲ್ಲಿ 2 ಬಾರಿ ಉಗುರು ಬೆಚ್ಚಗಿನ ಅಥವಾ ತಣ್ಣಗಿನ ನೀರಿನ ಸ್ನಾನ ದೇಹ ಮತ್ತು ಮನಸ್ಸಿಗೆ ತಾಜಾತನವನ್ನು ತರುತ್ತದೆ. ರಾತ್ರಿ ಮಲಗುವಾಗ ಕನಿಷ್ಠ ಹಾಗೂ ಸಡಿಲವಾದ ಉಡುಪುಗಳನ್ನಷ್ಟೇ ಧರಿಸುವುದು ಒಳ್ಳೆಯದು. ವ್ಯಾಯಾಮ ಮಾಡುವಾಗ ಜಾಗ್ರತೆ. ಬೇಸಿಗೆಯಲ್ಲಿ ವ್ಯಾಯಾಮ ಮಾಡುವಾಗ ತುಸು ಎಚ್ಚರದಿಂದಿರಬೇಕು. ವಿಶಾಲವಾದ ಉತ್ತಮ ಗಾಳಿ, ಬೆಳಕು ಇರುವಂತಹ ಕೊಠಡಿಗಳನ್ನೇ ವ್ಯಾಯಾಮ ಮಾಡಲು ಆಯ್ಕೆ ಮಾಡಿಕೊಳ್ಳಬೇಕು. ನಸುಕಿನ ಅಥವಾ ಸೂರ್ಯಾಸ್ತದ ನಂತರದ ಸಮಯವೇ ವ್ಯಾಯಾಮಕ್ಕೆ ಸೂಕ್ತ. ಇತರ ದಿನಗಳಿಗಿಂತಲೂ ನೀರಿನ ಸೇವನೆಯ ಬಗ್ಗೆ ಹೆಚ್ಚು ಗಮನವಿರಬೇಕು. ವ್ಯಾಯಾಮ ಮಾಡುವವರು ನಿರ್ಜಲೀಕರಣದ ಮುನ್ಸೂಚನೆಯ ಬಗ್ಗೆ ತಿಳಿದಿರಬೇಕು. ಆಯಾಸ, ತಲೆ ಸುತ್ತುವಿಕೆ, ತಲೆನೋವು, ಚರ್ಮ ಬಿಳಿಚಿಕೊಳ್ಳುವುದು, ಮಾಂಸಖಂಡಗಳಲ್ಲಿ ನೋವು, ಹೃದಯದ ಬಡಿತ ಹೆಚ್ಚಾಗುವುದು, ವಾಕರಿಕೆ, ವಾಂತಿ ಮೊದಲಾದ ಗುಣಲಕ್ಷಣಗಳು ಕಂಡ ಕೂಡಲೇ ವ್ಯಾಯಾಮ ಮಾಡುವುದನ್ನು ನಿಲ್ಲಿಸಬೇಕು. ಕೂಡಲೇ ಗಾಳಿ, ಬೆಳಕಿರುವ ತಂಪಾದ ಸ್ಥಳಕ್ಕೆ ತೆರಳಿ ನೀರು ಅಥವಾ ಹಣ್ಣಿನ ರಸವನ್ನು ಕುಡಿದು ವಿಶ್ರಾಂತಿ ಪಡೆಯಬೇಕು. ಒಂದು ವೇಳೆ ಗುಣಲಕ್ಷಣಗಳು ಮುಂದುವರೆದಲ್ಲಿ ಕೂಡಲೇ ವೈದ್ಯರ ಸಲಹೆ ಪಡೆಯಬೇಕು. 9. ಸೌಂದರ್ಯ. ಏರುತ್ತಿದೆ ಬಿಸಿಲು, ಸೊರಗುತ್ತಿದೆ ತ್ವಚೆ. ಬಿಸಿಲು ಏರುತ್ತಿದೆ. ಸೂರ್ಯನ ಪ್ರಖರ ಕಿರಣಗಳು ಮೈಗೆ ತಗುಲಿದರೆ ಚರ್ಮಕ್ಕೆ ಹಾನಿ. ತೇವಾಂಶ ಕಡಿಮೆ ಆಗಿರುವುದರಿಂದ ನಿರ್ಜಲೀಕರಣ ಸಮಸ್ಯೆ ಕಾಡಬಹುದು. ಕಣ್ಣುಗಳು ನಿಸ್ತೇಜನವಾಗಬಹುದು. ಬಿಸಿಲ ತಾಪದಿಂದ ಸೌಂದರ್ಯಕ್ಕೆ ಧಕ್ಕೆಯಾಗಬಹುದು. ಇದರ ನಿವಾರಣೆ ಹೇಗೆ ನೋಡೋಣ ಬನ್ನಿ. ಸೂರ್ಯನ ತಾಪ ನೆತ್ತಿ ಸುಡುತ್ತಿದೆ. ಬಿರು ಬಿಸಿಲು ದಿನೇ ದಿನೇ ಏರುತ್ತಿದೆ. ಹೆಚ್ಚುತ್ತಿರುವ ತಾಪಕ್ಕೆ ನಿರ್ಜಲೀಕರಣ, ಸನ್ಸ್ಟ್ರೋಕ್, ಸನ್ಬರ್ನ್, ಕಣ್ಣಿನ ಸಮಸ್ಯೆ, ಚರ್ಮಕ್ಕೆ ಹಾನಿ, ಒಣತ್ವಚೆ, ಒರಟು ತ್ವಚೆ ಹೀಗೆ ಬೇಸಿಗೆಯಲ್ಲಿ ಸೌಂದರ್ಯ ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲು. ಆದರೆ ಇದಕ್ಕೆಲ್ಲ ಅಂಜುತ್ತಾ, ಅಳುಕುತ್ತಾ ಕೂರಬೇಕಾದ ಕಾಲ ಇದಲ್ಲ. ಎಲ್ಲದಕ್ಕೂ ಸೂಕ್ತ ಮುನ್ನೆಚ್ಚರಿಕೆ ವಹಿಸಿಕೊಂಡರೆ ಸುಂದರವಾಗಿ ಕಾಣಬಹುದು, ಆರೋಗ್ಯಕರ ಜೀವನವನ್ನು ಸಾಗಿಸಬಹುದು. ಬೇಸಿಗೆಯಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆ ಚರ್ಮದ್ದು. ಚರ್ಮದ ಮೇಲೆ ಏಳುವ ದದ್ದು, ಬೆವರುಗುಳ್ಳೆಗಳಿಂದ ಹಿಡಿದು ಚರ್ಮದ ಒರಟುತನ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಬೇಸಿಗೆಯಲ್ಲೇ. ದಿನದ ಬಹುಪಾಲು ಸಮಯವನ್ನು ಬಿಸಿಲಲ್ಲೇ ಕಳೆಯುತ್ತಾ ಕೆಲಸ ಮಾಡುವವರಿಗೆ ಸನ್ಬರ್ನ್ ಉಂಟಾಗಬಹುದು. ಚರ್ಮದಲ್ಲಿ ಮೆಲನಿನ್ ಅಂಶ ಕಡಿಮೆ ಇರುವವರಿಗೆ ಬೇಸಿಗೆಯಲ್ಲಿ ಕಣ್ಣು, ತಲೆಗೂದಲು ಹಾಗೂ ಚರ್ಮಕ್ಕೆ ಹೆಚ್ಚಿನ ಹಾನಿಯಾಗಬಹುದು. 50 ವರ್ಷ ದಾಟಿದವರಿಗೆ ಬೇಸಿಗೆ ಉರಿ ತಡೆದುಕೊಳ್ಳುವುದು ಕಷ್ಟವಾಗಬಹುದು. ಇಂಥವರು ಬೇಸಿಗೆಯಲ್ಲಿ ಆದಷ್ಟು ಹೊರಗೆ ಹೋಗದಿರುವುದೇ ಕ್ಷೇಮ. ಬಿಸಿಲಾಘಾತ ಅಥವಾ ಹೀಟ್ ಸ್ಟ್ರೋಕ್ ಎಂಬುದು ಬೇಸಿಗೆಯ ಮತ್ತೊಂದು ಸಮಸ್ಯೆ. ಬಿಸಿಲಾಘಾತ ಆದವರಲ್ಲಿ ದೇಹದ ಉಷ್ಣಾಂಶ ಮತ್ತಷ್ಟು ಏರುತ್ತದೆ. ಜ್ವರ ಬಂದಾಗ ದೇಹದ ತಾಪಮಾನ ಗರಿಷ್ಠ ಡಿಗ್ರಿಗೆ ಏರುವಂತೆ ಬಿಸಿಲಾಘಾತವು ಅದೇ ಲಕ್ಷಣಗಳನ್ನು ತೋರಿಸಬಹುದು. ಬಿಸಿಲಾಘಾತದ ಲಕ್ಷಣಗಳೆಂದರೆ ಮಾನಸಿಕ ಗೊಂದಲ, ಉಸಿರಾಟದಲ್ಲಿ ಏರುಪೇರು, ನಾಡಿ ಬಡಿತದಲ್ಲಿ ಹೆಚ್ಚು ಕಡಿಮೆಯಾಗಬಹುದು, ತಲೆನೋವು, ತಲೆ ತಿರುಗಿದಂತ ಅನುಭವ ಉಂಟಾಗಬಹುದು. ಇವೆಲ್ಲವೂ ಸೌಂದರ್ಯಕ್ಕೆ ಮಾರಕವಾಗಿ ಪರಿಣಮಿಸಬಹುದು. ಆದಷ್ಟು ಮನೆಯೊಳಗೆ ಇಟ್ಟು ಹೊರಗೆ ಬೇಕೆಂದಿದ್ದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿಗೆ ಆದ್ಯತೆ ನೀಡುವುದು ಒಳಿತು. ಬೇಸಿಗೆಯಲ್ಲಿ ದೇಹದಲ್ಲಿರುವ ನೀರಿನ ಅಂಶ ಬೆವರು ಮೂಲಕವೋ, ಹೆಚ್ಚಿನ ಮೂತ್ರದ ಮೂಲಕವೋ ಹೋಗುವುದರಿಂದ ದೇಹ ನಿರ್ಜಲೀಕರಣ ಸಮಸ್ಯೆ ಎದುರಿಸುತ್ತದೆ. ಶುದ್ಧವಾದ ನೀರನ್ನು ಧಾರಾಳವಾಗಿ ಕುಡಿಯಬೇಕು.
ಕಲ್ಲಂಗಡಿ, ದ್ರಾಕ್ಷಿ, ಕಿತ್ತಳೆ, ಮೋಸಂಬಿ, ಕರಬೂಜಗಳಂತಹ ಹಣ್ಣುಗಳನ್ನು ತಿನ್ನಬೇಕು. ಮೊಳಕೆ ಕಾಳಿನ ಸಲಾಡ್, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ಜ್ಯೂಸ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಇವೆಲ್ಲವೂ ತ್ವಚೆಯ ತಾಜಾತನ ಕಾಯ್ದುಕೊಳ್ಳಲು ಸಹಕಾರಿ. ಬಾಡಿ ಲೋಷನ್ ಬಳಸಿ. ದೇಹದ ಅತಿ ದೊಡ್ಡ ಅಂಗವೆಂದರೆ ಚರ್ಮ. ಹವಾಮಾನ ವೈಪರೀತ್ಯ, ಅತಿಯಾದ ಬಿಸಿಲು ಮುಂತಾದ ಕಾರಣಗಳಿಂದಾಗಿ ನಮ್ಮ ಚರ್ಮ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತದೆ. ಚರ್ಮದ ತೊಂದರೆಗಳನ್ನು ದೂರವಿರಿಸಿ ತ್ವಚೆಯ ಅಂದ, ಆರೋಗ್ಯ ಹೆಚ್ಚಿಸಲು ಬಾಡಿ ಲೋಷನ್ ಬಳಕೆ ಮುಖ್ಯ. ಅಲ್ಲದೆ ಕ್ರೀಮ್, ಜೆಲ್, ಮಾಯಿಶ್ಚರೈಸರ್ಗಳು ತ್ವಚೆಯನ್ನು ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಇರಿಸುತ್ತದೆ. ಚರ್ಮದ ನಿರ್ಜೀವ ಕಣಗಳನ್ನು ತೆಗೆದುಹಾಕಿ ನೆರಿಗೆಗಳನ್ನು ನಿವಾರಿಸಲು ಸಹಕಾರಿ. ಚರ್ಮದ ಪ್ರಕಾರಕ್ಕೆ ಸೂಕ್ತವಾದ ಬಾಡಿ ಲೋಷನ್, ಕ್ರೀಮ್ ಅನ್ನು ಬಳಸಬೇಕು. ಒಣ ಚರ್ಮ ಇರುವವರು ಜಿಡ್ಡಿಲ್ಲದಂತಹ ಬಾಡಿ ಲೋಷನ್ ಬಳಸುವುದು ಸೂಕ್ತ. ಸಾಮಾನ್ಯ ತ್ವಚೆ ಇರುವವರು ಹೆಚ್ಚಿನ ಆರೈಕೆ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಯಾವುದೇ ಬಾಡಿ ಲೋಷನ್ ಆದರೂ ಬಳಸಬಹುದು. ಎಣ್ಣೆಯುಕ್ತ ಚರ್ಮ ಇರುವವರು ಎಣ್ಣೆ ರಹಿತ ಬಾಡಿ ಲೋಷನ್ ಬಳಸಿ. ಇದು ಲೋಷನ್ ಅನ್ನು ಸುಲಭವಾಗಿ ಹೀರಿಕೊಂಡು ಬಿಸಿಲಿನ ಶಾಖವನ್ನು ತಡೆಯಲು ಸಹಕಾರಿಯಾಗುತ್ತದೆ ಎನ್ನುತ್ತಾರೆ ಬೆಂಗಳೂರಿನ ಸೌಂದರ್ಯ ತಜ್ಞೆ ಉಮಾ ಜಯಕುಮಾರ್. ಬಾಡಿ ಲೋಷನ್ ಬಳಸುವ ವಿಧಾನವನ್ನು ವಿವರಿಸುವ ಅವರು ಕೆಲವೊಂದು ಟಿಪ್ಸ್ ಅನ್ನು ಕೊಡುತ್ತಾರೆ. ಉತ್ತಮ ಗುಣಮಟ್ಟದ ಬಾಡಿ ಲೋಷನ್ ಬಳಸಿ. ಬಾಡಿ ಲೋಷನ್ ಅನ್ನು ಸ್ವಲ್ಪವೇ ಅಂಗೈ ಮೇಲೆ ಹಾಕಿ ನಯವಾಗಿ ಉಜ್ಜಿಕೊಂಡು ಬಳಿಕ ಮುಖ, ಕುತ್ತಿಗೆ, ಕೈ ಕಾಲುಗಳಿಗೆ ಹಚ್ಚಿಕೊಳ್ಳಿ. ಬಾಡಿ ಲೋಷನ್ ಹಚ್ಚಿದ ಬಳಿಕ ಬಿಸಿಲಿಗೆ ಹೋಗಬೇಡಿ. ಅನಿವಾರ್ಯವಾಗಿ ಹೋಗಬೇಕೆನಿಸಿದಾಗ ಟೋಪಿ, ಕೊಡೆ ಬಳಸಿ. ಮನೆಯಲ್ಲೇ ತ್ವಚೆಯ ಆರೈಕೆ. ಪ್ರತಿ ಬಾರಿಯೂ ಬ್ಯೂಟಿ ಪಾರ್ಲರ್ಗೆ ಹೋಗುವ ಬದಲು ಚರ್ಮದ ಆರೈಕೆಯನ್ನು ಮನೆಯಲ್ಲೂ ಮಾಡಿಕೊಳ್ಳಬಹುದು. 3 ಚಮಚ ತೆಂಗಿನ ಹಾಲಿನೊಂದಿಗೆ 1 ಚಮಚ ಗುಲಾಬಿ ಜಲ ಹಾಗೂ 2 ಚಮಚ ಅಲೋವೆರಾ ಜೆಲ್ ಬಳಸಿ ಒಂದು ಶುಭ್ರವಾದ ಬಾಟಲಿಗೆ ಹಾಕಿ ಇಡಿ. ದಿನಕ್ಕೆ 2 ಬಾರಿ ಇದನ್ನು ಹಚ್ಚುವುದರಿಂದ ಚರ್ಮದ ಬಿರುಕುಗಳು ಮಾಯವಾಗಿ ತ್ವಚೆ ರೇಷ್ಮೆಯಂತೆ ಹೊಳೆಯುತ್ತದೆ. 1 ಆಲೂಗೆಡ್ಡೆ ಹಾಗೂ 1 ಕ್ಯಾರೆಟ್ ತುರಿದು ಅದರ ರೂಪೆ ತೆಗೆಯಿರಿ. ಇದಕ್ಕೆ 1 ಚಮಚ ಜೇನುತುಪ್ಪ, 2 ದೊಡ್ಡ ಚಮಚ ಗುಲಾಬಿ ಜಲ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮುಖಕ್ಕೆ, ಕೈ ಕಾಲುಗಳಿಗೆ ಹಚ್ಚಿಕೊಳ್ಳಿ. ಇದರಿಂದ ಸನ್ ಟ್ಯಾನ್ ಆಗುವುದನ್ನು ತಪ್ಪಿಸಬಹುದು. 4 ಸ್ಟ್ರಾಬೆರಿ ಹಣ್ಣಿನ ರಸಕ್ಕೆ 1 ಚಮಚ ಕೆನೆ ಹಾಕಿ ಚೆನ್ನಾಗಿ ಅರೆದು ಪೇಸ್ಟ್ ತಯಾರಿಸಿ. ಇದನ್ನು ಮುಖಕ್ಕೆ ಹಚ್ಚಿದರೆ ತ್ವಚೆ ಮೃದುವಾಗುತ್ತದೆ. 1 ಚಮಚ ಅಲೋವೆರಾ ಜೆಲ್ಗೆ ಚಿಟಿಕೆ ಅರಿಶಿನ, 1 ಚಮಚ ಗುಲಾಬಿ ಜಲ ಸೇರಿಸಿ ಮಿಶ್ರ ಮಾಡಿ ಕೈಕಾಲುಗಳಿಗೆ ಹಚ್ಚಿಕೊಂಡರೆ ಸನ್ ಟ್ಯಾನ್ಗೆ ಪರಿಹಾರ ಸಿಗುತ್ತದೆ. 2 ದೊಡ್ಡ ಚಮಚ ಟೊಮ್ಯಾಟೊ ರಸದೊಂದಿಗೆ 2 ಚಮಚ ಸೌತೆಕಾಯಿ ರೂಪೆ ಮಿಶ್ರ ಮಾಡಿ ಕ್ರೀಮ್ ತಯಾರಿಸಿ ಮುಖ, ಕುತ್ತಿಗೆ, ಕೈ ಕಾಲುಗಳ ಚರ್ಮಕ್ಕೆ ಲೇಪಿಸಿದರೆ ಚರ್ಮಕ್ಕೆ ಹೊಳಪು ಬರುತ್ತದೆ. ಹೂವುಗಳಿಂದ ಕ್ರೀಮ್. ಹೂವುಗಳು ಉತ್ತಮ ಸೌಂದರ್ಯವರ್ಧಕ. ಗುಲಾಬಿ, ಮಲ್ಲಿಗೆ, ಸುಗಂಧರಾಜ, ಚೆಂಡು ಹೂವು, ಶಂಖಪುಷ್ಪ ಮುಂತಾದ ಹೂಗಳಿಂದ ಕ್ರೀಮ್, ಜೆಲ್ ತಯಾರಿಸಿ ಬಳಸಿದರೆ ತ್ವಚೆಯ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. 2 ಕಪ್ ಗುಲಾಬಿ ಹೂವಿನ ದಳಗಳನ್ನು ಸ್ವಲ್ಪ ನೀರಿನೊಂದಿಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಇದನ್ನು ಒಂದು ತೆಳು ಬಟ್ಟೆಗೆ ಹಾಕಿ ಹಿಂಡಿ ರಸವನ್ನು ತೆಗೆಯಿರಿ. ಇದರೊಂದಿಗೆ 1 ಚಮಚ ಬೆಣ್ಣೆ ಸೇರಿಸಿ ಕ್ರೀಮ್ ತಯಾರಿಸಿ ಚರ್ಮಕ್ಕೆ ಹಚ್ಚಿಕೊಂಡರೆ ತ್ವಚೆಗೆ ಹೊಸ ಕಳೆ ಬರುತ್ತದೆ. ಅರ್ಧ ಕಪ್ ಆಲಿವ್ ಎಣ್ಣೆಗೆ 1/4 ಕಪ್ ಮಲ್ಲಿಗೆ ಹೂವು ಹಾಕಿ ಬಿಸಿ ಮಾಡಿ ಆರಲು ಬಿಡಿ. ಈ ಎಣ್ಣೆಯನ್ನು ಶೋಧಿಸಿಕೊಂಡು 2 ಚಮಚ ಶಿಯಾ ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದನ್ನು ನಿತ್ಯ ಲೇಪಿಸುವುದರಿಂದ ಚರ್ಮದ ಮೇಲಿನ ಕಲೆಗಳು ಮಾಯವಾಗುವುದಲ್ಲದೆ ತ್ವಚೆಯ ನಿರ್ಜೀವ ಕಣಗಳಿಂದಾಗಿ ಒರಟುತನ ನಿವಾರಣೆ ಆಗುತ್ತದೆ. ಸುಗಂಧರಾಜ ಹೂವಿನ ಎಸ್ಸೆನ್ಸ್ ತೆಗೆದು ಇದಕ್ಕೆ ಗುಲಾಬಿ ಜಲ ಹಾಕಿ ಮಿಶ್ರ ಮಾಡಿ. ಈ ಮಿಶ್ರಣಕ್ಕೆ 1 ಚಮಚ ಹಾಲು, ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ. ಈ ಕ್ರೀಮ್ ಅನ್ನು ಬಿಸಿಲು ಕಾಲದಲ್ಲಿ ರಾತ್ರಿ ತ್ವಚೆಗೆ ಹಚ್ಚಿದರೆ ಬಿಸಿಲಾಘಾತದಿಂದಾದ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಇದೇ ರೀತಿ ಚೆಂಡು ಹೂವಿನಿಂದಲೂ ತ್ವಚೆಗೆ ಉಪಚಾರ ಮಾಡಿಕೊಳ್ಳಬಹುದು. 10 ಚಿಣ್ಣರ ಪುಟ. ಅ. ಗುಬ್ಬಚ್ಚಿಗೂಡು. ಶಿರಗುಂಜಿ, ಅಘನಾಶಿನಿ ದಡದಲ್ಲಿರುವ ಸುಂದರವಾದ ಹಾಗೂ ಚಿಕ್ಕದಾದ ಒಂದು ಊರು. ಆ ಊರಿನ ಮಧ್ಯದಲ್ಲೊಂದು ಸರಕಾರಿ ಪ್ರಾಥಮಿಕ ಶಾಲೆ. ಆ ಶಾಲೆಗೆ ಅನೇಕ ಮಕ್ಕಳು ಖುಷಿಯಿಂದ ಕುಣಿಯುತ್ತಾ, ಕೂಗುತ್ತಾ, ಆಡುತ್ತಾ ಬರುತ್ತಿದ್ದರು.
ಆ ಶಾಲೆಯ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕವಾಗಿ, ಪ್ರೇರಣಾದಾಯಕವಾಗಿ ಸಂತೋಷದಿಂದ ಪಾಠ ಮಾಡುತ್ತಿದ್ದರು. ಆ ಶಾಲೆಯು ಮರ, ಗಿಡಗಳ ಮಧ್ಯದಲ್ಲಿ ಇರುವುದರಿಂದ ಸಹಜವಾಗಿ ಅನೇಕ ಪಕ್ಷಿಗಳು, ಚಿಕ್ಕ ಪುಟ್ಟ ಪ್ರಾಣಿಗಳು ಬರುತ್ತಿದ್ದವು. ಅದನ್ನು ನೋಡಿ ಶಿಕ್ಷಕರು, ವಿದ್ಯಾರ್ಥಿಗಳು ಖುಷಿ ಪಡುತ್ತಿದ್ದರು. ತರಗತಿಯ ಒಳಗೆ ಪಾಠ ನಡೆಯುತ್ತಿದ್ದರೆ, ತರಗತಿಯ ಹೊರಗೆ ಹಕ್ಕಿಗಳ ಚಿಲಿಪಿಲಿ ಕಲರವ ಕೇಳಿ ಬರುತ್ತಿತ್ತು. ಒಮ್ಮೆ ಶಾಲೆಯ ಪಕ್ಕದಲ್ಲಿರುವ ಮರದ ಬಳಿ ಒಂದು ಗುಬ್ಬಚ್ಚಿ ಗೂಡು ಕಟ್ಟಿತ್ತು. ಗಂಡು, ಹೆಣ್ಣು ಎರಡೂ ಹಕ್ಕಿಗಳು ಚೀಮ್ ಚೀಮ್ ಗುಟ್ಟುತ್ತಾ ಗೂಡಿನ ಸುತ್ತಲೇ ಓಡಾಡಿಕೊಂಡಿದ್ದವು. ಇದನ್ನು ನೋಡಿದ ಓರ್ವ ವಿದ್ಯಾರ್ಥಿ, ಶ್ರವಣ್, ಆ ಗೂಡಿಗೆ ಕಲ್ಲನ್ನು ಎಸೆದನು. ಅದನ್ನು ನೋಡಿದ ಅವನ ಸಹಪಾಠಿಗಳು ಗುರುಗಳ ಬಳಿ ದೂರಿದರು. ಗುರುಗಳು ಆತನನ್ನು ಕರೆದು, ನೋಡು, ಈ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಮ್ಮ ಹಾಗೆ ಜೀವ ಇದೆ. ನಮ್ಮ ಹಾಗೆ ಭೂಮಿಯ ಮೇಲೆ ಬದುಕಲು ಅವುಗಳಿಗೂ ಹಕ್ಕಿದೆ. ಮೊದಲೇ ನಗರೀಕರಣದಿಂದ, ಮೊಬೈಲ್ ಟವರ್ನಿಂದ, ಅರಣ್ಯನಾಶದಿಂದ ಗುಬ್ಬಿಗಳು ಕಾಣುವುದೇ ಅಪರೂಪವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಯ ಬಳಿ ಬಂದ ಗುಬ್ಬಚ್ಚಿಯ ಗೂಡಿಗೆ ಕಲ್ಲು ಬೀಸಿದ್ದು ದೊಡ್ಡ ತಪ್ಪು. ನಾವು ಎಲ್ಲ ಪ್ರಾಣಿ, ಪಕ್ಷಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ನಮ್ಮ ಜೊತೆ ಬದುಕಲು ಬಿಡಬೇಕು. ಹಾಗಿದ್ದರೆ ಮಾತ್ರ ಪರಿಸರ ಸಮತೋಲನವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು. ಶ್ರವಣ್ಣನ ಜೊತೆ ಎಲ್ಲ ಮಕ್ಕಳು ಆಸಕ್ತಿಯಿಂದ ಶಿಕ್ಷಕರ ಮಾತನ್ನು ಕೇಳಿ ಹೌದು ಎಂದು ತಲೆಯಾಡಿಸಿದರು. ಆ ಸಮತೋಲನ ಆಹಾರ. ಋತುಮಾನಕ್ಕೆ ತಕ್ಕ ಹಾಗೆ. ಹಿತಮಿತವಾಗಿ ತಿನ್ನು. ಶುಚಿ ರುಚಿ ಸವಿ ಖಾದ್ಯ. ಖುಷಿ ಖುಷಿಯಾಗಿ ಉಣ್ಣು. ಮೊಳಕೆ ಒಡೆದ ಮಡಿಕೆ ಕಾಳು. ಜೊತೆಗಿರಲಿ ಬೇಳೆ ಸಾರು. ಊಟ ದೊಡ್ಡನೆ ಸವಿದು ನೋಡು. ಮಾವು ಹಲಸು ಬಾಳೆ ಪೇರು. ಮೊಟ್ಟೆ ಮೀನು ಮಾಂಸ ತಿನ್ನು. ಅದರಲ್ಲಿ ಅದು ಪ್ರೋಟೀನು. ರಾಗಿ ಮುದ್ದೆ ಸೊಪ್ಪು ಸಾರು. ಕುಡಿಯಬೇಕು ಶುದ್ಧ ನೀರು. ಮೂಲಂಗಿ ಸವತೆ ಈರುಳ್ಳಿ ಗಜ್ಜರಿ. ಬಳಸು ಹಸಿರು ತರಕಾರಿ. ಬಿಸಿ ರೊಟ್ಟಿಗೆ ಬೆಣ್ಣೆ ತುಪ್ಪ. ಕೆನೆ ಮೊಸರು ತಿನ್ನು ಅಪ್ಪ. ಚಿಣ್ಣರ ಚೈತ್ರ, ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 11 ಅಡುಗೆ ಮನೆ. ಯುಗಾದಿಗೆ ತರಕಾರಿ ಹೋಳಿಗೆ. ತರಕಾರಿಗಳನ್ನು ಬಳಸಿ ರುಚಿಕರ ಹೋಳಿಗೆ ಮಾಡಬಹುದು. ಕುಂಬಳಕಾಯಿ, ಸೌತೆಕಾಯಿ, ಚೀನಿಕಾಯಿ, ಸೋರೆಕಾಯಿ, ಆಲೂಗೆಡ್ಡೆಗಳನ್ನು ಬಳಸಿ ಹೋಳಿಗೆ ಮಾಡಿ ಈ ಸಲದ ಯುಗಾದಿ ಹಬ್ಬವನ್ನು ಸಂಭ್ರಮಿಸಿ. 1 ಕುಂಬಳಕಾಯಿ ಹೋಳಿಗೆ. ಏನೇನು ಬೇಕು? ಕುಂಬಳಕಾಯಿ ತುರಿದು, ರುಬ್ಬಿದ್ದು 1 ಕಪ್, ತೆಂಗಿನಕಾಯಿ ತುರಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು ಅರ್ಧ ಕಪ್, ಪೇಣಿ ರವೆ ಅರ್ಧ ಕಪ್, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಎಣ್ಣೆ 5 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಗೆ ರುಬ್ಬಿದ ಕುಂಬಳಕಾಯಿ, ರುಬ್ಬಿದ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹೊಕ್ಕಿ ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಮಗುಚಿ ಗಟ್ಟಿಯಾದ ಮೇಲೆ ಇಳಿಸಿದರೆ ಹೂರಣ ಸಿದ್ಧ. ಪಾತ್ರೆಗೆ ಪೇಣಿ ರವೆ, ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹೊಕ್ಕಿ ಚಪಾತಿ ಹಿಟ್ಟಿನಂತೆ ಕಲಸಿ. ಇದಕ್ಕೆ 4 ಚಮಚ ಎಣ್ಣೆ ಹೊಕ್ಕಿ ನಾಡಿ 2 ಗಂಟೆಗಳ ಕಾಲ ಮುಚ್ಚಿಟ್ಟರೆ ಕಣಕ್ಕ ಸಿದ್ಧ. ಸ್ವಲ್ಪ ಕಣಕ್ಕ ತೆಗೆದುಕೊಂಡು ಅಗಲ ಮಾಡಿ ಹೂರಣದ ಉಂಡೆ ಇಟ್ಟು ಮುಚ್ಚಿ ಹೋಳಿಗೆ ಶೀಟ್ನಲ್ಲಿ ಲಟ್ಟಿಸಿ ಕಾದತವಾದ ಮೇಲೆ ಹೊಕ್ಕಿ ಮಧ್ಯಮ ಉರಿಯಲ್ಲಿ 2 ಕಡೆ ಬೇಯಿಸಿ ತೆಗೆಯಿರಿ. 2 ಚೀನಿಕಾಯಿ ಹೋಳಿಗೆ. ಏನೇನು ಬೇಕು? ಚೀನಿಕಾಯಿ ಬೇಯಿಸಿದ್ದು 1 ಕಪ್, ತೆಂಗಿನಕಾಯಿ ತುರಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು ಅರ್ಧ ಕಪ್, ಪೇಣಿ ರವೆ ಅರ್ಧ ಕಪ್, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಎಣ್ಣೆ 5 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಗೆ ಬೇಯಿಸಿ ಹಿಸುಕಿದ ಚೀನಿಕಾಯಿ, ರುಬ್ಬಿದ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹೊಕ್ಕಿ ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಮಗುಚಿ ಗಟ್ಟಿಯಾದ ಮೇಲೆ ಇಳಿಸಿದರೆ ಹೂರಣ ಸಿದ್ಧ. ಪಾತ್ರೆಗೆ ಪೇಣಿ ರವೆ, ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹೊಕ್ಕಿ ಚಪಾತಿ ಹಿಟ್ಟಿನಂತೆ ಕಲಸಿ 4 ಚಮಚ ಎಣ್ಣೆ ಹೊಕ್ಕಿ ನಾಡಿ 2 ಗಂಟೆಗಳ ಕಾಲ ಮುಚ್ಚಿಟ್ಟರೆ ಕಣಕ್ಕ ಸಿದ್ಧ. ಸ್ವಲ್ಪ ಕಣಕ್ಕ ತೆಗೆದುಕೊಂಡು ಕೈಯಲ್ಲಿ ಅಗಲ ಮಾಡಿ ಹೂರಣದ ಉಂಡೆ ಮಧ್ಯ ಇಟ್ಟು ಮುಚ್ಚಿ ಹೋಳಿಗೆ ಶೀಟ್ನಲ್ಲಿ ಇಟ್ಟು ಲಟ್ಟಿಸಿ, ಕಾದತವಾದ ಮೇಲೆ ಹೊಕ್ಕಿ ಸಣ್ಣ ಉರಿಯಲ್ಲಿ 2 ಕಡೆ ಬೇಯಿಸಿ ತೆಗೆಯಿರಿ. 3 ಸೋರೆಕಾಯಿ ಹೋಳಿಗೆ. ಏನೇನು ಬೇಕು? ಸೋರೆಕಾಯಿ ತುರಿದು ರುಬ್ಬಿದ್ದು 1 ಕಪ್, ತೆಂಗಿನಕಾಯಿ ತುರಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು ಅರ್ಧ ಕಪ್,
ಪೇಣಿ ರವೆ ಅರ್ಧ ಕಪ್, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಎಣ್ಣೆ 5 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಗೆ ರುಬ್ಬಿದ ಸೋರೆಕಾಯಿ, ರುಬ್ಬಿದ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಮಗುಚಿ. ಈ ಮಿಶ್ರಣ ಗಟ್ಟಿಯಾದ ಮೇಲೆ ಇಳಿಸಿದರೆ ಹೂರಣ ಸಿದ್ಧ. ಪಾತ್ರೆಗೆ ಪೇಣಿ ರವೆ, ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ 4 ಚಮಚ ಎಣ್ಣೆ ಹಾಕಿ ನಾಡಿ 2 ಗಂಟೆಗಳ ಕಾಲ ಮುಚ್ಚಿಟ್ಟರೆ ಕಣಕ ಸಿದ್ಧ. ಸ್ವಲ್ಪ ಕಣಕ ತೆಗೆದುಕೊಂಡು ಕೈಯಲ್ಲಿ ಅಗಲ ಮಾಡಿ ಹೂರಣದ ಉಂಡೆ ಮಧ್ಯದಲ್ಲಿ ಇಟ್ಟು ಮುಚ್ಚಿ ಹೋಳಿಗೆ ಶೀಟ್ನಲ್ಲಿ ಇಟ್ಟು ಲಟ್ಟಿಸಿ, ಕಾದ ತವಾದ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ 2 ಕಡೆ ಬೇಯಿಸಿ ತೆಗೆಯಿರಿ. 4 ಆಲೂಗೆಡ್ಡೆ ಹೋಳಿಗೆ. ಏನೇನು ಬೇಕು? ಆಲೂಗೆಡ್ಡೆ ಬೇಯಿಸಿದ್ದು 1 ಕಪ್, ಬೆಲ್ಲ ಅರ್ಧ ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು ಅರ್ಧ ಕಪ್, ಪೇಣಿ ರವೆ ಅರ್ಧ ಕಪ್, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಎಣ್ಣೆ 5 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಗೆ ಬೇಯಿಸಿ ಹಿಸುಕಿದ ಆಲೂಗೆಡ್ಡೆ, ಬೆಲ್ಲ, ತುಪ್ಪ ಹಾಕಿ ಒಲೆಯ ಮೇಲಿಟ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಗುಚಿ ಗಟ್ಟಿಯಾದ ಮೇಲೆ ಇಳಿಸಿದರೆ ಹೂರಣ ಸಿದ್ಧ. ಪಾತ್ರೆಗೆ ಪೇಣಿ ರವೆ, ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ 4 ಚಮಚ ಎಣ್ಣೆ ಹಾಕಿ ನಾಡಿ 2 ಗಂಟೆಗಳ ಕಾಲ ಮುಚ್ಚಿಟ್ಟರೆ ಕಣಕ ಸಿದ್ಧ. ಸ್ವಲ್ಪ ಕಣಕ ತೆಗೆದುಕೊಂಡು ಕೈಯಲ್ಲಿ ಅಗಲ ಮಾಡಿ ಹೂರಣದ ಉಂಡೆ ಮಧ್ಯದಲ್ಲಿ ಇಟ್ಟು ಮುಚ್ಚಿ ಹೋಳಿಗೆ ಶೀಟ್ನಲ್ಲಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ 2 ಕಡೆ ಬೇಯಿಸಿ ತೆಗೆಯಿರಿ. 5 ಬಣ್ಣದ ಸೌತೆಕಾಯಿ ಹೋಳಿಗೆ. ಏನೇನು ಬೇಕು? ಬಣ್ಣದ ಸೌತೆಕಾಯಿ ರುಬ್ಬಿದ್ದು 1 ಕಪ್, ತೆಂಗಿನಕಾಯಿ ತುರಿ ರುಬ್ಬಿದ್ದು ಅರ್ಧ ಕಪ್, ಬೆಲ್ಲ 3/4 ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು ಅರ್ಧ ಕಪ್, ಪೇಣಿ ರವೆ ಅರ್ಧ ಕಪ್, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಎಣ್ಣೆ 4 ಚಮಚ. ಮಾಡೋದು ಹೇಗೆ? ದಪ್ಪ ತಳದ ಪಾತ್ರೆಗೆ ರುಬ್ಬಿದ ಸೌತೆಕಾಯಿ, ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಮಗುಚಿ ಗಟ್ಟಿಯಾದ ಮೇಲೆ ಇಳಿಸಿ ಹೂರಣ ತಯಾರಿಸಿಕೊಳ್ಳಿ. ಪಾತ್ರೆಗೆ ಪೇಣಿ ರವೆ, ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ 4 ಚಮಚ ಎಣ್ಣೆ ಹಾಕಿ ನಾಡಿ 2 ಗಂಟೆಗಳ ಕಾಲ ಮುಚ್ಚಿ ಕಣಕ ತಯಾರಿಸಿಕೊಳ್ಳಿ. ಸ್ವಲ್ಪ ಕಣಕ ತೆಗೆದುಕೊಂಡು ಕೈಯಲ್ಲಿ ಅಗಲ ಮಾಡಿ ಹೂರಣದ ಉಂಡೆ ಮಧ್ಯದಲ್ಲಿ ಇಟ್ಟು ಮುಚ್ಚಿ ಹೋಳಿಗೆ ಶೀಟ್ನಲ್ಲಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ 2 ಕಡೆ ಬೇಯಿಸಿ ತೆಗೆಯಿರಿ. 12 ಮಿತ್ರ ಜ್ಯೋತಿ ವಾರ್ತೆ. 8 ಮಾರ್ಚ್ 2024 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಪುರುಷ ವಿದ್ಯಾರ್ಥಿಗಳೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅವರು ಭಾರತೀಯ ಇತಿಹಾಸದಲ್ಲಿ ಮಹಿಳೆಯರ ಸಾಧನೆಗಳನ್ನು ಎಲ್ಲರಿಗೂ ತಿಳಿಸಿದರು. ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಮನರಂಜಿಸಿದರು. 9 ಮಾರ್ಚ್ 2024 ರಂದು ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳೆಲ್ಲರನ್ನೂ ಬೆಂಗಳೂರಿನಲ್ಲಿರುವ ಆರ್ಟ್ ಮತ್ತು ಫೋಟೋಗ್ರಫಿ ಸಂಗ್ರಹಾಲಯಕ್ಕೆ ಮ್ಯಾಪ್ ಮ್ಯೂಸಿಯಂ ಆಫ್ ಅಂಡ್ ಫೋಟೋಗ್ರಫಿ ಕರೆದೊಯ್ಯಲಾಗಿತ್ತು. ವಸ್ತು ಸಂಗ್ರಹಾಲಯದ ಸಿಬ್ಬಂದಿ ಶ್ರೀ ಶೈಲೇಶ್ ಅವರು ಎಲ್ಲರಿಗೂ ಸಂಗ್ರಹಾಲಯದ ಪ್ರದರ್ಶಕಗಳನ್ನು ವಿವರವಾಗಿ ತೋರಿಸಿದರು. ಸ್ಪರ್ಶಚಿತ್ರಗಳ ಮೂಲಕ ಎಲ್ಲರೂ ಇದನ್ನು ಆನಂದಿಸಿದರು. ಈ ಪ್ರವಾಸವು ವಿದ್ಯಾರ್ಥಿಗಳೆಲ್ಲರಲ್ಲೂ ಕಲೆ ಮತ್ತು ಫೋಟೋಗ್ರಫಿಯನ್ನು ಮೆಚ್ಚಿ ಆಸ್ವಾದಿಸುವಲ್ಲಿ ನೆರವಾಯಿತು. ಬಳಿಕ ಎಲ್ಲರೂ ನಂದನ್ ಪ್ಯಾಲೇಸ್ನಲ್ಲಿ ಬಾಳೆಲೆ ಊಟವನ್ನು ಮಾಡಿ ಮಿತ್ರ ಜ್ಯೋತಿಗೆ ಮರಳಿದರು. ವಿದ್ಯಾರ್ಥಿಗಳೆಲ್ಲರ ಜೀವನದಲ್ಲಿ ಇದೊಂದು ಮರೆಯಲಾರದ ಅನುಭವವಾಗಿ ನೆನಪಿನಲ್ಲಿ ಉಳಿದಿದೆ. 20 ಮಾರ್ಚ್ 2024 ರಂದು NIIT ಫೌಂಡೇಶನ್ ನಡೆಸಿದ CDHHOದ ಸರ್ಟಿಫಿಕೇಟ್ ಕೋರ್ಸ್ ಇನ್ ಡಿಜಿಟಲ್ ಅವೇರ್ನೆಸ್ ಪರೀಕ್ಷೆಯಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳೆಲ್ಲರೂ ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಜನರಲ್ ಮೋಟಾರ್ಸ್ ಕಂಪನಿಯ ಸ್ವಯಂ ಸೇವಕರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಲಿಪಿಕಾರರಾಗಿ ನೆರವು ನೀಡಿ ಸಹಕರಿಸಿದ್ದರು. 10 ಜನ ಸ್ವಯಂ ಸೇವಕರ ತಂಡವು ಲಿಪಿಕಾರರಾಗಿ ಸಹಾಯ ಮಾಡುವುದರೊಂದಿಗೆ ಮಿತ್ರ ಜ್ಯೋತಿಯ ಚಟುವಟಿಕೆಗಳಲ್ಲೂ ನೆರವು ನೀಡಿದರು. ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮಿತ್ರ ಜ್ಯೋತಿ ಸಂಸ್ಥೆಯ 34ನೇ ವಾರ್ಷಿಕೋತ್ಸವವನ್ನು ಸಂಭ್ರಮಾಚರಣೆಯಿಂದ 30 ಮಾರ್ಚ್ 2024 ರಂದು ಮಿತ್ರ ಜ್ಯೋತಿ ಸಭಾಂಗಣದಲ್ಲಿ ಆಚರಿಸಲಾಯಿತು.
ಸಿಂಧಿ ಕಾಲೇಜಿನ ಶೈಕ್ಷಣಿಕ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಜದೀಪ್ ಮನ್ವಾನಿಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಎಲ್ಲರಿಗೂ ಹಿತವಚನಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗೆ ಅವರ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅಂತಿಮ ಪದವಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಕುಮಾರಿ ಹರ್ಷಿತಾಗೆ ವಿಜೇಂದ್ರ ಕೌಶಿಕ್ ಸ್ಮಾರಕ ವಿದ್ಯಾರ್ಥಿ ವೇತನವನ್ನು, ಮಂಜುನಾಥನಿಗೆ NIIT ಮತ್ತು ಮಿತ್ರ ಜ್ಯೋತಿ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಪರೀಕ್ಷೆಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ವಿಜೇಂದ್ರ ಕೌಶಿಕ್ ಸಾಧಕರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಂಪ್ಯೂಟರ್ ಶಿಕ್ಷಣದ ಮತ್ತೊಬ್ಬ ವಿದ್ಯಾರ್ಥಿ ದಿಲೀಪ್ ರೇಖಾದ ಸ್ಮಾರಕ ಪ್ರಶಸ್ತಿ ಅನ್ನು ಪಡೆದರು. ಇದರೊಂದಿಗೆ ಸ್ವಯಂ ಸೇವಕರಾಗಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಸಹಕರಿಸಿದವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳು ಗಾಯನ, ನೃತ್ಯ, ನಾಟಕಗಳು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಭಿಕರೆಲ್ಲರ ಮನರಂಜಿಸಿದರು. ಮಿತ್ರ ಜ್ಯೋತಿಯಲ್ಲಿ ಕಂಪ್ಯೂಟರ್ ತರಬೇತಿ ಪೂರೈಸಿದ 55ನೇ ತಂಡದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಿಸಿ ಬೀಳ್ಕೊಡುಗೆ ನೀಡಲಾಯಿತು. ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತದೆ.